ಎಲ್ಲೋ ಒಂದು ಸಿಕ್ಕಿದ್ರೆ ಪುಣ್ಯ ಅಂತ ಹೇಳುವಂಥ ಬದುಕು. ತಂದೆ ಮಾಸ್ಟ್ರು, ಜ್ಯೂಸ್ ಮಾರ್ತಾ ಇದ್ದಂಥ ವ್ಯಕ್ತಿ. ಇವತ್ತು ಪ್ರತಿಷ್ಠಿತ ಕಂಪನಿಗಳ ಡೀಲರ್ಶಿಪ್ ಅಶೋಕ್ ರೈ. ರಾಜಕೀಯದಲ್ಲಿ ದುಡ್ಡು ಮಾಡಲಿಕ್ಕೆ ಅಂತ ನಾನು ರಾಜಕೀಯಕ್ಕೆ ಬಂದೆ. ನಮ್ಮ ಸ್ಮೈಲ್ ಬರಬೇಕಿದ್ರೆ 25 ಕೋಟಿ ಆತ್ಮೀಯ ಸ್ನೇಹಿತರುಗಳೆಲ್ಲ ಬಿಜೆಪಿಯವರೇ ಕಾಂಗ್ರೆಸ್ನವರಿಗಿಂತ ಹೆಚ್ಚು ಬಿಜೆಪಿಯಲ್ಲಿದ್ದಾರೆ ಅನ್ನೋ ಚರ್ಚೆ. ನಾನು ಬಿಜೆಪಿಯಲ್ಲಿ ಇದ್ದವರನ್ನು ಯಾರು ಕೂಡ ವಿರೋಧ ಮಾಡಿಕೊಂಡಿಲ್ಲ. ಅವರು ನನ್ನ ಆತ್ಮೀಯರೇ, ಯಾರಿಗೂ ತೊಂದರೆ ಮಾಡಿದವನಲ್ಲ. ಆದರೆ ನನ್ನಿಂದ ಸಹಾಯ ಇಲ್ಲದ್ರೆ ನನ್ನ ಅಷ್ಟಕ್ಕೆ ಕಾಲೆಯಲ್ಲಿ ಎಲ್ಲಿ ಹೋಗ್ಲಿಲ್ಲ. ಬಹುಶಃ ಮುಂದಿನ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ್ರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕಿತ್ತು ಅಂತಾದ್ರೆ ಅಶೋಕ್ ರೈಗಳಿಗೆ ಕಾಂಗ್ರೆಸ್ನಲ್ಲಿ ಕಷ್ಟ ಆಗಲಿಕ್ಕೆ, ಕೋಳಿ ಅಂಕಕ್ಕೆ ಹೋಗೋ ಎದುರಿನ ಕೋಳಿಯನ್ನು ನೋಡ್ಲಿಕ್ಕಿಲ್ಲ, ಹಿಂದೆ ಎಲ್ಲ ಹೇಗೂ ಅವರು ಮಂಗ ಮಾಡಿ ಯಾವ್ದು ಮಾಡಿಕೊಂಡು ಊಟ ಹಾಕ್ಲಿಕ್ಕೆ. ನಾನು ಹಿಂದುತ್ವಕ್ಕೆ ಕೊಟ್ಟ ಕೊಡುಗೆ ಯಾರು ಕೊಡಲಿಲ್ಲ ಬಿಡಿ. ಅಶೋಕ್ ರೈಗಳು ಮತ್ತು ಅಶೋಕ್ ರೈಗಳ ಮಗ ಸಂಘದ ಗಣವೇಶದಲ್ಲಿ ಭಾರಿ ಚಂದ ಕಾಣ್ತಾರೆ. ಆದರೂ ಆ ಸಂದರ್ಭದಲ್ಲಿ ಕಲಿತ RSSನ ಪ್ರಾರ್ಥನೆ ನೆನಪಿದ್ದು. ಕಲ್ತದನ್ನು ಯಾರಾದ್ರೂ ಮಾಡಿದ್ದಾರೆ. ನಾಳೆ ಇನ್ನೇನೋ ರಾಜಕೀಯ ವ್ಯತಿರಿಕ್ತಗಳಾಯ್ತು ಅಂತಂದ್ರೆ ಅಶೋಕ್ ರೈಗಳು DK ಶಿವಕುಮಾರ್ ಅವ್ರ ಜೊತೆಗೆ ಇರ್ತಾರೆ, ಸಿದ್ದರಾಮಯ್ಯ ಅವ್ರ ಜೊತೆಗೆ ಇರ್ತಾರೆ. ನಾನು ಪಕ್ಷದ ಜೊತೆ ಇರ್ತೀನಿ. ನಮಸ್ತೆ ವೀಕ್ಷಕರೇ, ಅಶೋಕ ಜನಮನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ಯಾಮ್ ಸುದರ್ಶನ್. ಅಶೋಕ್ ಕುಮಾರ್ ರೈ ಪುತ್ತೂರಿನಲ್ಲಿ ಶಾಸಕರಾದ ನಂತರ ಒಂದು ಹೊಸ ಪರ್ವವನ್ನ, ಅಭಿವೃದ್ಧಿಯ ಶಕೆಯನ್ನ ಆರಂಭಿಸಿದಂಥ ಒಬ್ಬ ಶಾಸಕ. ಅಶೋಕ ಜನಮನ ಕಾರ್ಯಕ್ರಮ ಇದು ಕೇವಲ ತಾನು ಶಾಸಕನಾದ ನಂತರ ಆರಂಭಿಸಿದ ಕಾರ್ಯಕ್ರಮ ಅಲ್ಲ. ತಾನು ಉದ್ಯಮ ಕ್ಷೇತ್ರದಲ್ಲಿ ಯಾವಾಗ ಬೆಳೀಲಿಕ್ಕೆ ಆರಂಭಿಸಿದ್ರೋ ಅವತ್ತಿನಿಂದಲೇ ತಾನು ಏನು ದುಡಿತೇನೋ ಅದನ್ನು ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಚಿಂತನೆಯೊಂದಿಗೆ ತಾನು ಈ ಕಾರ್ಯಕ್ರಮವನ್ನು ಅನೂಚಾನವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮದ ಕುರಿತಂತೆ ಮಾತಾಡಲಿಕ್ಕೆ, ಅದೇ ರೀತಿ ಪುತ್ತೂರಿನ ಅಭಿವೃದ್ಧಿ ಪಥದ ಹರಿಕಾರರಾಗಿರತಕ್ಕಂಥ ಅಶೋಕ್ ಕುಮಾರ್ ರೈ ಅವರು, ಪುತ್ತೂರಿನ ಮಾನ್ಯ ಶಾಸಕರು ನಮ್ಮ ಜೊತೆಗಿದ್ದಾರೆ. ಶಾಸಕರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಶ್ಯಾಮ್ ಅವರೇ. ಅಶೋಕ್ ಕುಮಾರ್ ರೈ ಅಂತ ಹೇಳಿದರೆ ಅನೇಕರ ಮನಸ್ಸಿನಲ್ಲಿ ಅನೇಕ ವಿಚಾರಗಳು. ಆದರೆ ಬಡವರ ಪಾಲಿಗೆ ಎಲ್ಲೋ ಒಂದು ನಮ್ಮ ಕಷ್ಟಕ್ಕೆ ಸ್ಪಂದಿಸುವ ನಾಯಕ ಅನ್ನುವಂಥದ್ದು. ಅದು ಇವತ್ತು ತಾವು ಶಾಸಕರಾಗಿದ್ದೀರಿ ಅಥವಾ ಹಿಂದೆ ಆಗಿರಲಿಲ್ಲ, ಅದು ಯಾವುದು ಅವರಿಗೆ ಪ್ರಶ್ನೆ ಇಲ್ಲ. ಅಶೋಕ್ ರೈ ಅಂತ ಹೇಳಿದರೆ ಅವರಿಗೆ ಆದಂಥ ಒಂದು ಫ್ಯಾನ್ ಬೇಸ್ ಇದೆ, ಅವರಿಗೆ ಆದಂಥ ಬಡವರ ಒಂದು ದೊಡ್ಡ ವರ್ಗ ಇದೆ. ಸೊ ಹೇಗೆ ಸಾಧ್ಯ ಆಯಿತು ಸರ್ ಇದು? ನೋಡಿ, ಬಡವರ ಬಗ್ಗೆ ನಾನು ಹಿಂದಿನಿಂದನೂ ಕೂಡ ಕಾಳಜಿ ನನ್ನ ಹತ್ರ ಇತ್ತು. ಇವತ್ತಿಗೂ ಕೂಡ ಎಷ್ಟೋ ಜನ ಹೋಗಿ ಆಸ್ಪತ್ರೆಯಲ್ಲಿ, ಈಗ ನಾನು ಬರುವ ಮೊದಲು ಒಬ್ಬರು ಕರೆ ಮಾಡ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿ ಮಲಗಿದ್ದೇವೆ, ಡಿಸ್ಚಾರ್ಜ್ ಮಾಡಿದ್ದಾರೆ, 18,000 ರೂಪಾಯಿ ಬಿಲ್ ಆಗಿದೆ, ಒಮ್ಮೆ ನಮಗೆ ಏನಾದರೂ ಸಹಾಯ ಮಾಡ್ಬೋದಾ ಅಂತ. ಈ ಥರ ಎಷ್ಟೋ ಜನರಿಗೆ ನಮ್ಮ ಟ್ರಸ್ಟಲ್ಲಿ ಸುಮಾರು 30,000 ಜನರಿದ್ದಾರೆ, ಬೇರೆ ಬೇರೆ ಪ್ರಯೋಜನಗಳನ್ನು ಪಡ್ಕೊಂಡವರು. ಅದು ಆಸ್ಪತ್ರೆ ಬಿಲ್ ಇರ್ಬೋದು, ಬಸ್ ಪಾಸ್ ಕೊಟ್ಟಿರುವಂಥದ್ದು, ಟೈಲರಿಂಗ್ ಮಿಷಿನ್ ಕೊಟ್ಟಿರುವಂಥದ್ದು, ಮತ್ತು ಸಿಮೆಂಟ್ ಶೀಟ್ ಕೊಟ್ಟಿರುವಂಥದ್ದು ಇರ್ಬೋದು, ಬೇರೆ ಬೇರೆ ಪ್ರಯೋಜನ ಪಡ್ಕೊಂಡವರು ಒಂದು 30,000 ಜನರಿದ್ದಾರೆ. ಇದು ನಾನು ಹಿಂದಿನಿಂದ 1 ವರ್ಷದಲ್ಲಿ ಆಗಿದ್ದು, ಶಾಸಕನಾದ ಆಗಿರೋವಂಥದ್ದಲ್ಲ, ಈ 13 ವರ್ಷದಿಂದ ಮಾಡಿಕೊಂಡು ಮಾಡಿದಂಥ ಆಸ್ತಿ. ಇದೇ ನಂದು ಆಸ್ತಿ, ಬೇರೆ ಏನು ಆಸ್ತಿಗಳು ಏನಿಲ್ಲ. ಅಂದರೆ ನಾನು ಸಾರ್ವಜನಿಕ ವಲಯದಲ್ಲಿ ಮಾಡಿರುವಂಥ ಆಸ್ತಿ ಅಂತ ನಾನು ಇದನ್ನು ತಿಳ್ಕೊಂಡಿದ್ದೀನಿ. ಒಂದಷ್ಟು ಜನರು, ಈಗ ಈ ಕಾರ್ಯಕ್ರಮಕ್ಕೆ 1 ಲಕ್ಷ ಜನ ಬರಬೇಕಿದ್ರೆ ನೀವು ನೋಡಿರ್ಬೋದು, ಎಷ್ಟೋ ಕಾರ್ಯಕ್ರಮವನ್ನು ನೀವು ನೋಡಿರೋದು, ಅದರ ವಿಚಾರ ನಿಮಗೆ ಗೊತ್ತಿದೆ. 25,000 ಜನ ಸೇರಿಸ್ಬೇಕಿದ್ರೆ ಬಸ್ ವ್ಯವಸ್ಥೆ ಮಾಡಬೇಕು, ಊಟ ಕೊಡಬೇಕು, ದುಡ್ಡು ಕೊಡಬೇಕು, ಕರ್ಕೊಂಡು ಹೋಗಬೇಕು, ಬಿಡಬೇಕು, ಎಲ್ಲ ಮಾಡಬೇಕು. ಏನಿಲ್ಲ, 4 ಲಕ್ಷ ಆಗ್ತೀವಿ ಇಲ್ಲ ಅಂತ, ಅದು ಕೆಲವರೆಲ್ಲ ಹಾಕ್ಕೊಳ್ತಾರೆ. ಅದರಿಂದ ಇಷ್ಟು ಜನ ಸೇರಬೇಕಿದ್ರೆ ಇದಕ್ಕಿಂತ ದೊಡ್ಡ ಆಸ್ತಿ ಬೇರೆ ಏನಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಶೋಕ್ ರೈ ಅವರು ಇವತ್ತು ಪುತ್ತೂರಿನ ಮಾನ್ಯ ಶಾಸಕರು. ಎಲ್ಲ ಒಂದು ಕಡೆ ತಾವು ಸಿಂಹಾವಲೋಕನ ಮಾಡಿದರೆ, ತಾವು ನಡೆದು ಬಂದಂಥ ಹಾದಿ, ಬಾಲ್ಯದ ದಿನಗಳು, ಅದನ್ನು ನೆನಪಿಸ್ತಾ ಹೋದರೆ ನಾನು ಸಾಧಿಸಿದ್ದೇನೆ ಅನ್ನುವಂಥ ಒಂದು ಹೆಮ್ಮೆ ಇದೆಯಾ ಸರ್? ಖಂಡಿತ ನಾನು ಸಾಧಿಸಿದ್ದೇನೆ ಅಂತ ಹೆಮ್ಮೆ ಇದೆ. ಬರೀ ರಾಜಕೀಯದಲ್ಲಿ ಮಾತ್ರ ಅಲ್ಲ, ನಾನು ಹಿಂದೆ ರಾಜಕೀಯದ ಬಗ್ಗೆ ನನಗೆ ಯಾವುದೇ ಆಲೋಚನೆಗಳೇ ಇರಲಿಲ್ಲ. ನಾನು ನನ್ನ ಉದ್ಯಮವನ್ನು ಮಾಡಬೇಕು, ಒಬ್ಬ ಉದ್ಯಮಿ ಆಗಬೇಕು, ಒಂದಷ್ಟು ಜನರಿಗೆ ಕೆಲಸ ಕೊಡಬೇಕು ಅನ್ನೋ ಒಂದು ಕಲ್ಪನೆ ನನ್ನ ಹತ್ರ ಇತ್ತು. ಆ ಉದ್ಯಮದಿಂದ ಬಂದು ಒಂದು ಅಂಶವನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ಒಂದು ಕನಸು ಇತ್ತು. ಯಾಕಂದರೆ ನಾನು ಬಡತನವನ್ನು ನೋಡಿದ್ದೀನಿ ಭಾರಿ ಹಿಂದಿನಿಂದ. ಬಡತನ ಅಂದರೆ ಏನು, ಬಡವರು ಯಾವ ರೀತಿ ಇದ್ದಾರೆ, ಅವರ ಜೀವನ ಈಗಲೂ ನನಗೆ ಅದರ ಬಗ್ಗೆ ಗೊತ್ತಿದೆ, ಅವರ ಕಷ್ಟ ಜೀವನಗಳ ಬಗ್ಗೆ ಗೊತ್ತಿದೆ. ಅದಕ್ಕೆ ಉದ್ಯಮ ಬೆಳೆದ ಕೂಡಲೇ ಒಂದು ಅಂಶವನ್ನು ಸಮಾಜಕ್ಕೆ ಆಗಿ ಇಟ್ಟಿದ್ದೀನಿ. ಅದರಿಂದ ಇವಾಗ ನೀವು ಹೇಳಿರುವ ಪ್ರಶ್ನೆಗೆ ನೀವು ಏನಾದರೂ ಅಚೀವ್ಮೆಂಟ್, ಅಚೀವ್ಡ್
ನಾನು ಬಿಸ್ನೆಸ್ಸಲ್ಲಿ ಅಚೀವ್ಮೆಂಟ್ ಮಾಡಿದ್ದೀನಿ, ರಾಜಕೀಯದಲ್ಲೂ ಕೂಡ ನನಗೆ ಆಸಕ್ತಿ ಬಂತು. ಯಾಕೆ ಬಂತು ಅಂತ ಹೇಳಿದ್ರೆ, ಈ ಬಡವರ ಬಗ್ಗೆ ಕಾಳಜಿ ವಹಿಸಬೇಕು, ಪುತ್ತೂರಿನ ಒಂದು ಅಭಿವೃದ್ಧಿಯಲ್ಲಿ ಏನಾದರೂ ಮಾಡಬೇಕು. ಮನುಷ್ಯ ಹುಡ್ತಾನೆ ಸಾಯ್ತಾನೆ, ಆ ಮಧ್ಯದಲ್ಲಿ ಏನಾದರೂ ನಾವು ಅಚೀವ್ಮೆಂಟ್ ಮಾಡಿದರೆ ಅದು ಜೀವನ ಪರ್ಯಂತ, ಇನ್ನೊಂದು ಪೀಳಿಗೆಗಳಿಗೆ ಎಷ್ಟೋ ಪೀಳಿಗೆ. ಇನ್ನು ಮೆಡಿಕಲ್ ಕಾಲೇಜು ಈಗ ಎಷ್ಟು ವರ್ಷ ಹೋದರೂ ಅದು ಅಶೋಕ ರೈ ತಂದಿದ್ದು ಪುತ್ತೂರಿಗೆ. ಇಂಥ ಬೆಂಚ್ ಮಾರ್ಕ್ಗಳ ಕೆಲಸವನ್ನು ಮಾಡಬೇಕಂತ ಆಸಕ್ತಿ ಇತ್ತು. ಒಂದು ಹಂತ ತಲುಪಿದ್ದೀನಿ, ಇನ್ನಷ್ಟು ಮೇಲೆ ಹಂತವನ್ನು ಅದನ್ನು ಗುರಿ ಮುಟ್ಲಿಕ್ಕಿದೆ, ಪ್ರಯತ್ನವನ್ನು ಮಾಡ್ತೇನೆ. ಹಟ್ಟಿಯಲ್ಲಿ ಬದುಕ್ತಾ ಇದ್ದಂಥ ಒಬ್ಬ ವ್ಯಕ್ತಿ, ಬಾಲ್ಯದ ಬದುಕು ಅಂತ ಹೇಳಿದರೆ ಅದು ಒಂದು ಹೊತ್ತಿಗೆ ಊಟ ಸಿಕ್ಕಿದ್ರು ಮೃಷ್ಟಾನ್ನ ಅಂತ ಹೇಳಿದರೆ ಎಲ್ಲೋ ಒಂದು ಸಿಕ್ಕಿದ್ರೆ ಪುಣ್ಯ ಅಂತ ಹೇಳುವಂಥ ಬದುಕು, ತಂದೆ ಮಾಸ್ಟ್ರು, ಅದು ಬಿಟ್ಟು ಮುಂದೆ ಹೋಗ್ತಾ ಹೋದರೆ ಜ್ಯೂಸ್ ಮಾಡ್ತಾ ಇದ್ದಂಥ ವ್ಯಕ್ತಿ ಇವತ್ತು ಪ್ರತಿಷ್ಠಿತ ಕಂಪನಿಗಳ ಡೀಲರ್ಶಿಪ್ ಅಶೋಕ್ ರೈಗಳ ಹತ್ರ ಇದೆ. ನಗರದ ಪ್ರತಿಷ್ಠಿತ ಏರಿಯಾದಲ್ಲಿ ಮನೆಗಳಿದೆ ಅಶೋಕ್ ರೈಗಳಿಗೆ. ಮಾತ್ರ ಅಲ್ಲ, ಈಗ ಕೋಟಿಯ ಮನೆಯನ್ನು ಕಟ್ತಾ ಇದ್ದಾರೆ ಅಶೋಕ್ ರೈಗಳು, ಕೆಲವು ಕೋಟಿ ಬಹುಕೋಟಿಯ ಮನೆಯನ್ನು ಕಟ್ತಾ ಇದ್ದಾರೆ. ಸೊ ಈ ಉದ್ಯಮದ ಬದುಕು ಸರ್, ಝೀರೋದಿಂದ ಹೀರೋ ಆದವರು ಅಂತಲೇ ಹೇಳ್ಬೋದು ಅಶೋಕ್ ರೈಗಳು. ಆ ಉದ್ಯಮದ ಬದುಕು ಹೇಗೆ? ನಾನು ಎಲ್ಲ ಅನುಭವಿಸಿದ್ದೇನೆ. ಬಾಲ್ಯದಲ್ಲಿ ಕಷ್ಟದ ಜೀವನ. ನಮ್ಮ ತಂದೆ ಮಾಸ್ಟರ್ ಆಗಿದ್ದರು, ನಮಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ, 5 ಜನರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಆದರೆ ನಾವು, ನಮ್ಮ ಕುಟುಂಬ ದೊಡ್ಡ ಕುಟುಂಬ, ಗುತ್ತಿನ ಮನೆ. ಆದರೂ ನಮ್ಮ ಮನೆ, ನಮ್ಮ ತಂದೆ ಮತ್ತು ತಂಗಿಯ ಇದರಲ್ಲಿರುವಾಗ ನಮ್ಮ ಮನೆಯನ್ನು ಅವರ ತಂಗಿಗೆ ಕೊಟ್ಟು ನಾವು ಮನೆ ಕಟ್ಟುವವರೆಗೆ 5 ವರ್ಷ ನಾವು ಕೊಟ್ಟಿಗೆಯಲ್ಲಿ ವಾಸವನ್ನು ಮಾಡಿದ್ದೇವೆ. ಕಷ್ಟದ ಜೀವವನ್ನು ಎಲ್ಲ ನೋಡಿದ್ದೀನಿ. ಈಗ ಹೌದು, ಉದ್ಯಮದಲ್ಲಿ ಮೇಲೆ ಬಂದಿದ್ದೀನಿ, ಉದ್ಯಮ ಆಯಿತು, ಇನ್ನೂ ಹಂತವಾಗಿ ಬೆಳೆದಿದೆ. ಇನ್ನು ಬರೀ ಉದ್ಯಮವನ್ನು ಮಾಡಿ ದುಡ್ಡು ಎಷ್ಟು ಬೇಕಿದ್ರೂ ಮಾಡ್ಬೋದು ಅಂತಲ್ಲ, ವರ್ಷಕ್ಕೆ ಎಷ್ಟೊಂದು ಹಣವನ್ನು ನಾವು ಸಂಪಾದಿಸ್ಬೋದು. ಆದರೆ ಒಂದು ಕಡೆಯಿಂದ ನಾವು ಒಂದು ಅಚೀವ್ಮೆಂಟ್ ಕೂಡ ಮಾಡಬೇಕಲ್ಲ. ಉದ್ಯಮದಲ್ಲಿ ಒಂದು ಅಚೀವ್ಮೆಂಟನ್ನು ಮಾಡ್ಬೋದು, ಸಮಾಜದಲ್ಲೂ ಒಂದು ಅಚೀವ್ಮೆಂಟನ್ನು ಮಾಡಬೇಕು. ನಾವು ನಮ್ಮ ಮಕ್ಕಳಿಗೇನೆ ಮಾಡಿ ಇಡುವುದು ಅಂತ ಹೇಳಿದರೆ, ನನ್ನ ಪ್ರಕಾರ ನಮಗೆ ನಮ್ಮ ಹಿರಿಯವರು ಒಂದು ಹೇಳ್ತಾ ಇದ್ರು, ಅವರ ಹೆಸರನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾರೂ ಕೂಡ ಶ್ರೀಮಂತಿಕೆಯನ್ನು ಪಡುವಂಥದ್ದು ಸಮಾಜದಿಂದ, ಅದನ್ನು ಸಮಾಜಕ್ಕೆ 1 ಪಾಲನ್ನು 2 ಪಾಲನ್ನು ಅರ್ಪಣೆ ಮಾಡಬೇಕು ಅಂತ ನನಗೆ ಹಿಂದಿಯಿಂದ ಒಬ್ಬ ನಮ್ಮ ಗುರುಗಳು ಹೇಳ್ತಾ ಇದ್ರು ಯಾವಾಗಲೂ. ನಾನು ಅವರ ಹೆಸರನ್ನು ಉಲ್ಲೇಖ ಮಾಡೋದು ನನಗೆ ಸರಿ ಕಾಣೋದಿಲ್ಲ. ಆದರೆ ನಾನು ಅದನ್ನು ಭಾರಿ ಹತ್ತಿರದಿಂದ ತಿಳ್ಕೊಂಡಿದ್ದೆ, ಮತ್ತು ನನಗೆ ಹಿಂದಿನಿಂದ ಅದರ ಬಗ್ಗೆ ಹೌದು ಇದು ಸರಿ ಅನ್ನೋದು ನನಗೆ ಕಂಡಿತ್ತು. ಆ ಪ್ರಕಾರ ನಾನೀಗ ದುಡ್ಡು ಇದೆ ಅಂತ ಶ್ರೀಮಂತಿಕೆ ತೋರಿಸ್ಬೇಕು, ಆಡಂಬರ ತೋರಿಸ್ಬೇಕು ಅಂತ ಮಾಡುವಂಥದ್ದಲ್ಲ. ಎಷ್ಟು ಕಷ್ಟಪಟ್ಟು ಮಾಡ್ತೀನಿ ಅಂತ ನನಗೆ ಗೊತ್ತು. ಒಂದು ತಿಂಗಳಿಗೆ 35 ಲಕ್ಷ ರೂಪಾಯಿ ಬರೀ ಇದೇ ಕಾರ್ಯಕ್ರಮಕ್ಕೆ ಹೇಳ್ತೇನೆ. ಬಾಕಿ ಒಂದು 2 ಕೋಟಿ ರೂಪಾಯಿದು ನಮ್ಮದು ಖರ್ಚು. ವರ್ಷಕ್ಕೆ 6 ಕೋಟಿ ರೂಪಾಯಿ ನನ್ನ ಟ್ರಸ್ಟಿನಿಂದ ಬಡವರ ಸೇವೆಗಾಗಿ ಇಡ್ತೇನೆ. ಎಷ್ಟು ಖರ್ಚಾಗ್ಬೋದು ಸರ್ ಈ ಕಾರ್ಯಕ್ರಮ? ಈ ಕಾರ್ಯಕ್ರಮಕ್ಕೆ 4 ಕೋಟಿ ರೂಪಾಯಿ ಖರ್ಚಾಗ್ತದೆ. ಈ ಸಲ ಕಳೆದ ವರ್ಷದಿಂದ ಸುಮಾರು 60 ಲಕ್ಷದಷ್ಟು ಹೆಚ್ಚಿನ ಹೊರೆ ಬಿದ್ದಿದೆ. ಮತ್ತು ಎಲ್ಲ ಕೇಳುವವರೇ ಜಾಸ್ತಿ ಇರ್ತಾರೆ. ನಾನು MLA ಇರ್ತಾರೆ, ಬಾಕಿದೆಲ್ಲ ಎಲ್ಲ ಕೇಳುವವರು ಜಾಸ್ತಿ ಇರ್ತಾರೆ. ಅದರಿಂದ 4 ಕೋಟಿ ರೂಪಾಯಿ ಅಷ್ಟು ಮೀರಬಹುದು ನನ್ನ ಅಂದಾಜು. ಬಾಕಿ ನಾವು ನಮ್ಮ ಟ್ರಸ್ಟಿಂದ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತೀವಿ. IAS ಕಲಿಸ್ತೀವಿ, ಬೇರೆ ಬೇರೆ ಮೆಡಿಕಲ್ ಮಕ್ಕಳಿಗೆ ಫೀಸ್ ಇಲ್ಲದ್ರೆ ಕೊಡ್ತೀವಿ, ಆಸ್ಪತ್ರೆಯಲ್ಲಿ ಇದ್ದವರಿಗೆ ಬೇರೆ ಬೇರೆ ಸಹಾಯಗಳನ್ನು ಮಾಡ್ಕೊಂಡು ಬರ್ತೀವಿ. ಇದಕ್ಕೂ ಕೂಡ ಒಂದು ವರ್ಷಕ್ಕೆ 2 ಕೋಟಿ ರೂಪಾಯಿ ಬೇಕಾಗ್ತದೆ. ಒಟ್ಟೊಂದು 6 ಕೋಟಿ ಯೋಜನೆ ಪ್ರತಿ ವರ್ಷಕ್ಕೆ ತಾವು ತೆಗೆದಿಡ್ತೀವಿ. ಇವತ್ತು ಅಶೋಕ್ ರೈಗಡೆ, ಇವತ್ತು ರಾಜಕೀಯದ ಬದುಕನ್ನು ನೋಡ್ತಾ ಹೋದರೆ ಒಂದು ಮಾತಿದೆ ಅಶೋಕ್ ರೈಗಡೆ, ಒಂದು MLA ಆಗಬೇಕಾದ್ರೆ ತುಂಬ ಖರ್ಚು ಮಾಡಬೇಕು, ಮತ್ತು ಅದನ್ನು ಓವರ್ಕಮ್ ಮಾಡಬೇಕಾದ್ರೆ ಗಳಿಸಬೇಕು. ಹೇಗೆ ಅಂತ ಕೇಳಿದರೆ ಅದು ಪೋಸ್ಟಿಂಗ್ಗಳಿಂದಲೋ ಅಥವಾ ಇನ್ಯಾರೋ ಕಾಂಟ್ರಾಕ್ಟರ್ಗಳಿಂದ ಪರ್ಸೆಂಟೇಜ್ ತೆಕ್ಕೊಂಡು, ಅಥವಾ ಈ ಥರದ ಒಂದು ರಾಜಕೀಯದ ವರ್ಗವನ್ನು ನಾವಿವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಅದು ಪಾರ್ಟಿ ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಪಾರ್ಟಿ ಅತೀತ ಎಲ್ಲ ಪಾರ್ಟಿಯಲ್ಲೂ ಇರುವಂಥದ್ದು, ಅದನ್ನೇನು ಇದು ಮಾಡಬೇಕಂತಿಲ್ಲ. ಮತ್ತು ಒಂದು ಇದು ಪಾರ್ಟ್ ಆಗಿದ್ರೆ, ಇನ್ನೊಂದು ಪಾರ್ಟಿ ಏನು ಅಂತ ಕೇಳಿದರೆ, ಓಟು ಕೊಟ್ಟ ಜನರಿಗೆ ಅಭಿವೃದ್ಧಿ ಬೇಕು, ಅಭಿವೃದ್ಧಿಯನ್ನು ಎಲ್ಲರೂ ಬಯಸುವವರೇ. ಆದರೆ ಅಭಿವೃದ್ಧಿಗೆ ಅವರು ಎಷ್ಟು ಹಣ ಕೊಟ್ಟರು ಕೂಡ ಜನ ಬಯಸುವುದೇನು ಅಂತ ಕೇಳಿದರೆ, ಆತನ ಯಾವುದೋ ಒಂದು ಕಾರ್ಯಕ್ರಮಕ್ಕೋ ಅಥವಾ ಅವರ ಊರಿನ ಕಾರ್ಯಕ್ರಮಕ್ಕೋ ಇನ್ನೊಂದು ಕಾರ್ಯಕ್ರಮಕ್ಕೋ ಹಣ ಕೊಡಬೇಕು ಅನ್ನೋದನ್ನು ಬಯಸ್ತಾರೆ. ಇವತ್ತಿನ ರಾಜಕೀಯದಲ್ಲಿರುವಂಥ ವ್ಯವಸ್ಥೆಯಲ್ಲಿ ಒಬ್ಬ ಶಾಸಕನಾಗಿದ್ದರೆ ಆತನ ಸಂಬಳದಲ್ಲಿ ಆತ ನ್ಯಾಯಯುತವಾಗಿ ದುಡಿದ್ರೆ ಆತನಿಗೆ ಇದನ್ನೆಲ್ಲ ಸಂಭಾಳಿಸಲಿಕ್ಕೆ ಸಾಧ್ಯವ ಅಂತ ನೋಡಿ. ನೀವು ಮೊದಲಿಗೆ ಹೇಳಿರುವಂಥದ್ದು ರಾಜಕೀಯದಲ್ಲಿ ದುಡ್ಡು ಮಾಡುವಂಥ ಒಂದು ಸಂಗತಿ. ಈ ದುಡ್ಡು ಮಾಡದವರು ಯಾರೂ ಕೂಡ ಇಲ್ಲ ಅಂತ ನನ್ನ ಅನಿಸಿಕೆ. ಲಂಚವನ್ನು ನಿಲ್ಲಿಸಲಿಕ್ಕೆ ಅಂತೂ ಸಾಧ್ಯನೇ ಇಲ್ಲ. ಅದರಲ್ಲಿ ಒಂದು
ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯ ವ್ಯಕ್ತಿಗಳು ಅದು ಯಾವೇ ಪಕ್ಷ ಆಗಲಿ, ಅದು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ, ನಿಷ್ಠಾವಂತರು. ನೀವು ಬೇರೆ ಕಡೆಗೆ ಹೋಲಿಕೆ ಮಾಡಿದರೆ ಇಲ್ಲಿ ನಿಷ್ಠಾವಂತರು. ಮತ್ತು ನಮ್ಮ ಈ ಗ್ರಾಮಾಂತರ ಭಾಗದ ಇಲ್ಲೆಲ್ಲ ಅಂಥ ದುಡ್ಡುಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಮಾಡಬೇಕಿದ್ರೆ ಕೀಳು ಮಟ್ಟದಲ್ಲಿ ಮಾಡಬೇಕು. ಟ್ರಾನ್ಸ್ಫರಲ್ಲಿ ದುಡ್ಡು ತಗೊಳ್ಳುವಂಥದ್ದು, ಈ ಬೇರೆ ಆಕ್ರಮ ಸಕ್ರಮದಲ್ಲಿ ದುಡ್ಡು ತಗೊಳ್ಳುವ 94 ಸಿಯಲ್ಲಿ ದುಡ್ಡು ತಗೊಳ್ಳುವಂಥದ್ದು, ಪ್ರತಿ ತಿಂಗಳಿಗೆ RTOದಿಂದ ದುಡ್ಡು ಕಲೆಕ್ಟ್ ಮಾಡೋದು, ತಹಸೀಲ್ದಾರಿಂದ ದುಡ್ಡು ಕಲೆಕ್ಟ್ ಮಾಡೋದು, ಪೊಲೀಸ್ ಸ್ಟೇಷನಿಂದ ಕಲೆಕ್ಟ್ ಮಾಡೋದು. ಅದು ಈ ಥರ ಇಲ್ಲ. ನಾನು ಬಂದಾಗ ನನಗೂ ತಗೊಂಡು ಬಂದು ಕೊಟ್ಟರು, RTO ಒಂದಿಷ್ಟು, ಬಾಕಿಯವರು ಸರ್ ಇಷ್ಟು ಕೊಡೋದು. ನಾನು ₹1 ಯಾರ ಹತ್ರ ಮುಟ್ಲಿ ಅಂತ ಮುಟ್ಟುವಂಥ ಪರಿಸ್ಥಿತಿ ನನಗಿಲ್ಲ. ದೇವರು ಕೊಟ್ಟಿದ್ದಾನೆ. ನನಗೆ ತಿಂಗಳಿಗೆ ₹1.5 ಕೋಟಿ ಬಾಡಿಗೆ ಬರ್ತದೆ. ₹1.5 ಕೋಟಿ ಬಾಡಿಗೆ ಬಂದರೆ ಎಲ್ಲ ನನಗೆ ಸಿಗೋದಿಲ್ಲ. ಒಂದು 70 ಕೋಟಿ ಸಾಲನೂ ಇದೆ. ಅಂದರೆ 1/4 ಅಂಶ ಸಾಲಕ್ಕೆ ಕಟ್ಟಲಿಕ್ಕೆ ಹೋಗ್ತದೆ. ಬಾಕಿ ನನಗೆ ಬೇಕಾದಷ್ಟು ದುಡ್ಡು ಖರ್ಚಿಗೆ ಒಂದು 15ರಿಂದ 20 ಲಕ್ಷ ಬೇಕು. ಅದು ನನ್ನ ಒಂದು ಬಿಲ್ಡಿಂಗಿದು ಬಾಡಿಗೆಯನ್ನು ನಾನು ತೆಗೊಳ್ತೀನಿ. ಮತ್ತು ಬೇರೆ ನನಗೆ ಅಂಥದ್ದೇನು ತಿನ್ನೋದು, ಸ್ವಲ್ಪ ಸ್ಯಾಲಡ್ ತಿಂತೀನಿ, ಚಪಾತಿ ತಿಂದರೆ ಅದು ತಿನ್ಬೋದು. ಮತ್ತು ಜಾಸ್ತಿ ದುಡ್ಡು ಮಕ್ಕಳಿಗೆ ಮಾಡಿಟ್ಟದ್ದು ನೀವು ನೋಡಿರ್ಬೋದು. ಯಾರೂ ಕೂಡ ಅವರು ಬರ್ಕತ್ತೆ ಅದನ್ನಂತೇನು ಆಗಲಿಲ್ಲ. ನಾನು ಎಷ್ಟೋ ನೋಡಿದ್ದೀನಿ, ಹೋಟೆಲ್ ಕಟ್ಟಿ ಆ ಉದ್ಯಮ ಈ ಉದ್ಯಮ ಎಲ್ಲ ಮಾಡಿ ಲಾಸ್ಟಿಗೆ ಆಸ್ಪತ್ರೆಯಲ್ಲಿರುವಾಗ ಬಿಲ್ಲು ಕೊಡಲಿಕ್ಕೆ ಈ ಮಗ ಕೊಡಬೇಕು, ಆ ಮಗ ಕೊಡಬೇಕು, ಆ ಮಗ. ಅದಕ್ಕೆ ನಮ್ಮ ಜೀವನವನ್ನು ನಾವು ಆನಂದಿಸಬೇಕು. ಆರೋಗ್ಯ ಇರುವವರಿಗೆ ಜೀವನವನ್ನು ಆನಂದಿಸಬೇಕು. ಒಂದು ಅಂಶವನ್ನು ಬಡವರಿಗೆ ಕೊಡ್ತಾ ಇರು. ಎಷ್ಟೇ ದುಡ್ಡು ಇಲ್ಲಿ ನಿಮ್ಮ ಹತ್ರ, ಈ ಬಡವರ ಪ್ರೀತಿ, ಈಗ ಒಬ್ಬನ ಹತ್ರ ಒಂದು 100 ಕೋಟಿ ಇದೆ ಅಂತ ತಿಳ್ಕೊಳ್ಳಿ, ಅವನ ಹತ್ರ 1 ಲಕ್ಷ ಜನ ಸೇರಿಸ್ಲಿಕ್ಕೆ ಹೇಳಿ ಅಂತೆ, ಸಾಧ್ಯ ಇಲ್ಲ. ಕರೆಕ್ಟ್, ಸಾಧ್ಯ ಇಲ್ಲ. ಇದು ಒಂದು ಆ ಪ್ರೀತಿ ವಿಶ್ವಾಸ ಅದೆಲ್ಲ ಅದು ಬೆಳೆದುಕೊಂಡು ಬರಬೇಕು ಅಂತ ಹೇಳಿ. 13 ವರ್ಷದಿಂದ 1 ಲಕ್ಷ ಜನ ಆಯಿತು. ಮೊದಲು ಕಡಿಮೆ ಜನ, 20, 5,000, 10,000. ನಿಮಗೆ ಗೊತ್ತಿದೆ. ಕರೆಕ್ಟ್. ನೀವು ನನ್ನ ಕಾರ್ಯಕ್ರಮವನ್ನು 13 ವರ್ಷದಲ್ಲಿ 10 ವರ್ಷದಿಂದ ನೀವು ನೋಡಿದ್ದೀವಿ. ನೀವು ಈ ಮಾಧ್ಯಮ ಆರಂಭ ಮಾಡೋ ಮೊದಲು ನಾವು ಜೊತೆಗಿದ್ದು ನೀವು ನೋಡಿದ್ದೀರಿ. ಸೊ ಹಾಗೆ ಹಂತವಾಗಿ ಬೆಳ್ಕೊಂಡು ಬಂದಿದ್ದೀನಿ. ಮತ್ತು ಇಲ್ಲಿ ರಾಜಕೀಯದಲ್ಲಿ ದುಡ್ಡು ಮಾಡಲಿಕ್ಕೆ ಅಂತ ನಾನಂತೂ ರಾಜಕೀಯಕ್ಕೆ ಬಂದಿಲ್ಲ. ಮಾಡುವವರಿದ್ದಾರೆ ದುಡ್ಡು ಕಡೆ, ಅದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ದುಡ್ಡು ಮಾಡಲಿಕ್ಕೆ ಅಂತ ರಾಜಕೀಯಕ್ಕೆ ನಾನು ಖಂಡಿತ ಬಂದವನಲ್ಲ. ಒಂದು ಏನಾದರೂ ಅಚೀವ್ಮೆಂಟ್ ಮಾಡಬೇಕು, ಏನಾದರೂ ವ್ಯವಸ್ಥೆಗಳು ಮಾಡಬೇಕು, ಈ ಥರ ಇದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೊರತು ಬೇರೆ ಏನು ಕಲ್ಪನೆಗಳಿಲ್ಲ. ಮತ್ತು ಜನ ಬಂದು ಕೇಳುವ ವಿಚಾರವನ್ನು ಹೇಳಿದ್ರಿ. ಜನ ಈಗ ನೀವು ಹೇಳಿದ ಹಾಗೆ ಇದು ಕೆಲವರಿಗೆ ಮಾತ್ರ, ನಿಮ್ಮಂಥವರಿಗೆ ಅರ್ಥ ಆಗ್ತದೆ. ಅಂದರೆ ನೀವು ಹತ್ತಿರದಿಂದ ಕಂಡವರು, ಬಾಕಿಯವರಿಗೆ ಹತ್ತಿರ ಆಗೋದಿಲ್ಲ. ಕಾರ್ಯಕ್ರಮಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ನಡೆಯುತ್ತಾ ಇರ್ತದೆ. ನೀವು ನವರಾತ್ರಿ ಆಗ್ಬೋದು, ಹುಲಿ ವೇಷಗಳು ಶುರು, ದೀಪಾವಳಿ ಶುರುವಾಯಿತು, ಮುಂದೆ ಆಟಿ ತಿಂಗಳಂತ ಇತ್ತು, ನಿಮಗೆ ಗೊತ್ತಿದೆ. ಆಟಿಯಲ್ಲಿ ನಾವು ಸ್ವಲ್ಪ ಆರಾಮಾಗಿ ಆಟಿಯಲ್ಲಿ ರಿಲ್ಯಾಕ್ಸ್ ಕೆಸರ್ಡೊಂದಿದ್ದೀವಿ. ಆನಂತರ ನೇಮ, ಯಕ್ಷಗಾನ, ಅದು ಇದು ಎಲ್ಲ ಹೊಡೆತಗಳು ಇದ್ದೇ ಇರ್ತದೆ. ಮೊದಲೆಲ್ಲ 3,000 ರೂಪಾಯಿ ಕೊಟ್ಟರೆ ಸಾಕಾಗ್ತಿತ್ತು. ಒಂದು 3,000 ರೂಪಾಯಿ ಕೊಟ್ಟರಲ್ಲ, ಈಗಲ್ಲ. ಈಗ 5,000 ರೂಪಾಯಿ ಕೊಟ್ಟರೆ ಈತೇನಾ ಅಂತ 25,000 ಸ್ಮೈಲ್ ಬರಬೇಕಿದ್ರೆ 25 ಕೊಟ್ಟಿದ್ದಾನೆ ಅಂತ ಅಷ್ಟೇ. ಕರೆಕ್ಟ್. ಈ ಥರ ಪರಿಸ್ಥಿತಿಗಳಿದೆ. ಇದೆಲ್ಲ ಪಾಪ ಅವರು ಕಷ್ಟ ಬಂದು ಕಾರ್ಯಕ್ರಮ ಮಾಡ್ತಾರೆ. ಶಾಸಕರಂದರೆ ನಮ್ಮ ಒತ್ತಡಗಳು ಅವರಿಗೆ ಗೊತ್ತಿರೋದಿಲ್ಲ. ಅವರು ನಿರೀಕ್ಷೆಯಲ್ಲಿ ಇರ್ತಾರೆ. ಆದಷ್ಟು ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಅದು ನಮ್ಮ ಭಾಗದವರು ಹುಡುಗರೆಲ್ಲ ಒಳ್ಳೆಯವರು ಇದ್ದಾರೆ, ಏನು ಕೆಟ್ಟವರು ದುಡ್ಡು ಕಲೆಕ್ಷನ್ ಮಾಡಿ ಹಾಳು ಮಾಡೋರು ಅಂತಾರೆ. ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ನಾನು ಕೇಳುವಂಥ ಶುಕ್ರಗಳೇ, ಸಂಬಳ ಎಷ್ಟು ಬರ್ತದೆ ಶುಕ್ರಗಳೇ? ನನಗೆ ಸಂಬಳ 1,40,000 ರೂಪಾಯಿ ಬರ್ತದೆ. ಎಲ್ಲ ಸೇರಿ 1,50,000 ಅಷ್ಟು ಬರ್ಬೋದು. ನಾನು ಇವತ್ತಿನವರೆಗೆ ಅದರ ಲೆಕ್ಕವನ್ನು ನೋಡಲಿಕ್ಕೆ ಹೋಗಲಿಲ್ಲ. ಅದು ಭತ್ತೆ ಗಿತ್ತೆ ಎಲ್ಲ ಸೇರಿ ಅದರಲ್ಲಿ 25,000 ಬರೀ ಪಾರ್ಟಿಗೆ ತಿಂಗಳಿಗೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ನಾನು ನನ್ನ ಸುತ್ತಮುತ್ತ ನನ್ನ PA-ಗಳಿಗೆ 3,50,000 ರೂಪಾಯಿ ಸಂಬಳ ಕೊಡ್ತೀನಿ. ಎಷ್ಟು ಪ್ರಿಯ ಸರ್ಕಾರದಿಂದ ಸಿಗ್ತದೆ? ಒಂದೇ ಒಂದು PA ಸಿಗ್ತದೆ. ಸರ್ಕಾರದ ಒಂದು PA ಸಿಗ್ತದೆ, ಒಂದು ಗೌರ್ಮೆಂಟ್ PA, ಒಂದು ಪ್ರೈವೇಟ್ PA ಅಂತ ಸಿಗೋದು. ಗೌರ್ಮೆಂಟ್ PA ಗೌರ್ಮೆಂಟ್ ಸಂಬಳ ಕೊಡ್ತದೆ. ನಮಗೆ ಅಂತ ಸಿಗೋದು ಒಂದು PA ಸಿಗ್ತದೆ. ಅವರಿಗೆ ನಮ್ಮ ಥ್ರೂಲಿ ಸಂಬಳ ಹೋಗ್ತದೆ. ಅದು ನನ್ನ ಸಂಬಳ ಬಿಟ್ಟು ಬಾಕಿಯವರಿಗೆಲ್ಲ ನಾನೇ ಸಂಬಳ ಕೊಡ್ತೀನಿ. ಪ್ರತಿಯೊಂದು ಸೆಕ್ಷನ್ಗೆ ಒಬ್ಬೊಬ್ಬ PA-ಗಳನ್ನು ಇಟ್ಟಿದ್ದೀನಿ. ಜನಗಳಿಗೆ ಇದನ್ನೆಲ್ಲ ನಾನು ಏನು ಕಲ್ತದ್ದು ಅಂತ ಹೇಳಿದ್ರೆ, ನಾನು ಒಂದು ನ್ಯಾಷನಲ್ ಕೌನ್ಸಿಲ್ ಅಂತ ಇತ್ತು, ಅಲ್ಲಿಗೆ ಹೋಗಿದ್ದೆ ನಾನು ಸ್ಟಡಿ ಮಾಡಲಿಕ್ಕೆ. MLA ಅವರೊಂದು ಕೌನ್ಸಿಲಿಂಗ್ ಇತ್ತು, ನ್ಯಾಷನಲ್ ಲೆವೆಲಲ್ಲಿ ಕೌನ್ಸಿಲಿಂಗ್. ಹೌ ಒನ್ MLA ಕ್ಯಾನ್ ರಿಡ್ಯೂಸ್ ದ ಬರ್ಡನ್ ಆ್ಯಂಡ್ ಗಿವ್ ಗುಡ್ ಸರ್ವಿಸ್ ಟು ದ ಸೊಸೈಟಿ. ಸೊ ನಾನು ಅಲ್ಲಿ ಕಲ್ತ್ಕೊಂಡು ಬಂದದ್ದು ಅಂತ ಹೇಳಿದ್ರೆ, ಒಬ್ಬರು 6 MLA PA-ಗಳನ್ನು ಇಟ್ಟಿದ್ದಾರೆ, ಒಂದು ಸೆಕ್ಷನ್ಗೆ ಒಬ್ಬ. ಈಗ ನಮ್ಮಲ್ಲಿ ಯಾರಾದರೂ ಆಕ್ಸಿಡೆಂಟ್ ಆದರೆ
ಏನಾದರೂ ಹಾಸ್ಪಿಟಲಲ್ಲಿ ಒಬ್ಬ ಸೆಕ್ಷನ್ ಆಸ್ಪತ್ರೆಗೆ 24 ಗಂಟೆ ಒಬ್ಬ ಆಸ್ಪತ್ರೆಗೆ ಹೋಗಿ ನಮಗೆ ತೊಂದರೆ ಇದೆ ಅಲ್ಲಿ ಅದು ಕೊಡ್ತಾ ಇಲ್ಲ ಇದು ಕೊಡ್ತಾ ಇಲ್ಲ, ಒಬ್ಬ ಅದಕ್ಕಾಗಿಯೇ ಇದ್ದಾನೆ. ಅವನು ಎಲ್ಲ HR ಅಲ್ಲಿದು PR ನಂಬರ್ ಇರ್ತದೆ, ಇವ್ರು ಇರ್ತದೆ, ಕೂಡಲೇ ಫೋನ್ ಮಾಡಿ ಕೋಆರ್ಡಿನೇಟ್ ಆಕ್ಸಿಡೆಂಟ್ ಆಗಲಿ 1 ಗಂಟೆಗೆ ನಮಗೆ ಫೋನ್ ಮಾಡಿದರೆ ಸಾಕು, ನಾವು ಕೂಡಲೇ ಅಲ್ಲಿಗೆ ಪೊಲೀಸ್ ಕಳಿಸೋದು, ಇದು ಕಳಿಸೋದು, ಅಲ್ಲೇನಾದ್ರು ಡೆತ್ ಎಲ್ಲ ಆದರೆ ಆಕ್ಸಿಡೆಂಟ್ಗೆ ಮಾಡೋದು. 24 hours ನಾವು ರೌಂಡ್ ದ ಕ್ಲಾಕ್ ಮಾಡ್ತೀವಿ. ಆಸ್ಪತ್ರೆಯಲ್ಲಿ ಬಿಲ್ ತಗೊಂಡು ಕೊಡಲಿಕ್ಕೆ ಆಗಲಿಲ್ಲ, ಡೆಡ್ ಬಾಡಿ ಬಿಡೋದಿಲ್ಲ, ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, 24 hours ಸರ್ವಿಸ್ ನಮ್ಮ ಆಫೀಸಿಂದ ಕೊಡ್ತೀವಿ. ರೆವಿನ್ಯೂ ಇಲಾಖೆಗೆ ಒಬ್ಬ ಇದ್ದಾನೆ. ಆನಂತರ ಅನುದಾನಗಳನ್ನು ಹಂಚಿಕೆ ಸರ್ಕಾರಿ PO ಒಬ್ಬ ಇದ್ದಾನೆ, ಅನುದಾನಗಳು ಯಾರ್ಯಾರಿಗೆ ಕೊಡಬೇಕು ಟ್ರ್ಯಾಕ್ ಮಾಡಲಿಕ್ಕೆ. ಈ 8 ಜನರನ್ನು ಇಟ್ಟಿದ್ದೀನಿ. ಇದರಿಂದ ಏನಾಗ್ತದೆ, ಜನಗಳಿಗೆ ಬರುವಾಗ ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಬೇಕಿಲ್ಲ, ಏನೋ ಫೋನ್ ನಂಬರ್ ನಂದು ಸಿಗೋದಿಲ್ಲ, ಪಟ್ಟಂತ ಆಫೀಸಿಗೆ ಕರೆ ಮಾಡಿದರೆ ಆಯಿತು. ಈ ಥರ ಒಂದು ಜನಗಳಿಗೆ ಸೇವೆ ಕೊಡಲಿಕ್ಕೆ ನನ್ನ ಸ್ವಂತ ನಾನು ಚುನಾವಣೆ ಮೊದಲು ಹೇಳಿದ್ದೀನಿ, ನನಗೆ ಬಂದ ಸಂಬಳವನ್ನು ನಾನು 1 ರೂಪಾಯಿ ಇಟ್ಕೊಳ್ಳೋದಿಲ್ಲ, ಪೂರ ಸಮಾಜಕ್ಕೆ ಅರ್ಪಣೆ ಮಾಡಿ. ಈ ಸಂಬಳದ ಲೆಕ್ಕನೇ ನಮಗೆ ಸಿಗುವುದಿಲ್ಲ, ಕೈಯಿಂದ ಕೊಡ್ತಾ ಇರ್ತೀನಿ. ಕರೆಕ್ಟ್. ಎಸ್ ಅಶೋಕ್ ರೈಗಡೆ, ಇವತ್ತು ಇದೆಲ್ಲ ನೋಡ್ತಾ ಹೋದರೆ ಪುತ್ತೂರಿನಲ್ಲಿ ಅಭಿವೃದ್ಧಿಯೆಡೆಗೆ ತಾವು ಮುಖ ಮಾಡಿದಂಥವ್ರು. ಒಂದು ಬೆಂಚ್ ಮಾರ್ಕ್ ಅಂತಲೇ ಹೇಳ್ಬೋದು ತಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ, ಮೆಡಿಕಲ್ ಕಾಲೇಜ್ ಪುತ್ತೂರಿಗೆ ಇವತ್ತು ಸ್ಯಾಂಕ್ಷನ್ ಆಗಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಅನುದಾನಗಳು ಅಥವಾ ಅದರ ಮುಂದಿನ ಪ್ರಕ್ರಿಯೆಗಳು ಆಗಬೇಕು, ಟೆಂಡರ್ ಆಗಬೇಕು. ತಮ್ಮ ಯೋಜನೆಯಲ್ಲಿ ಸರ್ ಪುತ್ತೂರನ್ನು ಯಾವ ರೀತಿಯಾಗಿ ಒಂದು ಬೆಳೆಸಬೇಕು ಅಂತಿದೆ ಸರ್? ನೋಡಿ, ನನ್ನದು ಕಲ್ಪನೆ ಪುತ್ತೂರನ್ನು ಯಾವ ರೀತಿ ಕೂಡ ಬೆಳೆಸ್ಬೋದು, ಒಬ್ಬ ಮನಸ್ಸು ಮಾಡಿದರೆ ಯಾವ ರೀತಿ ಮಾಡಿ. ನಮ್ಮ ಹತ್ರ ಒಳ್ಳೆ ನದಿಗಳಿದೆ, ಎಷ್ಟು ಚೆನ್ನಾಗಿದೆ ನದಿ ಹರಿಯುವಂಥದ್ದು, ನದಿ ದಡ ನಮ್ಮ ಹತ್ರ. ಅದರಲ್ಲಿ ನೀರು ನಿಲ್ಲಿಸಿ ನೀರಿಲ್ಲ, ಮಳೆಗಾಲದಲ್ಲಿ ಮಾತ್ರ ನೀರು, ಮಳೆಗಾಲದಲ್ಲಿ ನೀರು ಓವರ್ಫ್ಲೋ ಆಗ್ತದೆ, ಬೇಸಿಗೆಯಲ್ಲಿ ನೀರಿಲ್ಲ. ನಮಗೆ ಬೇಸಿಗೆಯಲ್ಲಿ ನೀರು ಬೇಕು. ಈಗ ಉಪ್ಪಿನಂಗಡಿಯಲ್ಲಿ ಒಂದು ಆಣೆಕಟ್ಟು ಹಾಕಿದರೆ ಪೂರ್ತಿ ಉಪ್ಪಿನಂಗಡಿಯಲ್ಲಿ ಒಂದು ನಮ್ಮ ಕಟ್ಟಡದಿಂದ ಸಾಧಾರಣ 9 ಕಿಲೋಮೀಟರ್ ನೀರು ನಿಲ್ತದೆ, ಸ್ಲೋಸ್ ವಾಟರ್ ಬೇಸು. ನಮ್ಮ ಉಪ್ಪಿನಂಗಡಿಯಲ್ಲಿ ನಿಮಗೆ ಸಂಗಮದ ರೀತಿಯಲ್ಲಿ ನೀರು ನಿಲ್ತದೆ. ಇದೆರಡು ಕ್ಷೇತ್ರಗಳನ್ನೆಲ್ಲ ಅಭಿವೃದ್ಧಿ ಮಾಡಿದರೆ ಒಳ್ಳೆಯ ಅಭಿವೃದ್ಧಿಗಳು ಭಾರಿ ಚೆನ್ನಾಗಿ ಆಗ್ತದೆ. ಇನ್ನು ಮೆಡಿಕಲ್ ಕಾಲೇಜ್ ಆದರೆ ನಾವು ನಮ್ಮ ಬನ್ನೂರು CDF ಜಾಗ ಇದೆ ಅಲ್ಲ, 40 ಎಕರೆ ಇದೆ, ನಾವು ಮಣಿಪಾಲ ಥರ ಮಾಡ್ಬೋದು. ನೀವು 20, 30, 40 ವರ್ಷದಿಂದ ಮಣಿಪಾಲ ಯಾವ ರೀತಿ ಇತ್ತು ಕರೆಕ್ಟ್ ನೋಡಿ. ಮೆಡಿಕಲ್ ಕಾಲೇಜ್ ಬಂದಾಗ ಸುಮಾರು 7,500 ಜನ ಅಲ್ಲಿ ಬರ್ತಾರೆ. ಫಿಸಿಯೋಥೆರಪಿ ಕಾಲೇಜ್ ಈಗಲೇ ನನಗೆ ಪ್ರೈವೇಟ್ನವರು ಅಪ್ರೋಚ್ ಮಾಡಿದ್ದಾರೆ, ನಾನು ನರ್ಸಿಂಗ್ ಕಾಲೇಜ್ ಮಾಡ್ತೀನಿ, ನಾನು ಫಿಸಿಯೋಥೆರಪಿ ಕಾಲೇಜ್ ಮಾಡ್ತೀನಿ, ನಾವು ಆಯುರ್ವೇದಿಕ್ ಕಾಲೇಜ್ ಮಾಡ್ತೀನಿ. ಪ್ರೈವೇಟ್ನವರು ನಮಗೆ 5 ಎಕರೆ ಜಾಗ ಕೊಡಿ. ನಾವು ಥಿಂಕ್ ಮಾಡ್ತಾ ಇದ್ದೀವಿ, ಫಸ್ಟ್ ಮೆಡಿಕಲ್ ಕಾಲೇಜ್ ಬರಲಿ, ಕರೆಕ್ಟ್. ಆನಂತರ ಸರ್ಕಾರದ ಮುಖಾಂತರ ಆದರೆ ವೆಲ್ ಆ್ಯಂಡ್ ಗುಡ್. ನಮಗೆ ಸರ್ಕಾರದ ಮುಖಾಂತರ ಯಾಕೆ ಆಗಬೇಕಂತ ಹೇಳಿದ್ರೆ, ಬಡವರ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಸೀಟು ಸಿಗ್ತದೆ. ಕರೆಕ್ಟ್. ನೀವು ಪ್ರೈವೇಟಿನವರಿಗೆ ನರ್ಸಿಂಗ್ ಕಾಲೇಜಿಗೆ ಕೊಟ್ಟರೆ ನೀವು ಎಲ್ಲೆಲ್ಲಿಂದ ಬಂದು ಫೀಸು ತೆಕ್ಕೊಂಡು ಅವರು ನಡೆಸ್ತಾರೆ, ನಮ್ಮ ಮಕ್ಕಳಿಗೆ ಇಲ್ಲ. ಕರೆಕ್ಟ್. ಇದು ನನ್ನ ಮನಸ್ಸಿನ ಒಳಗೆ ಇರುವಂಥದ್ದು. ನಮ್ಮ ಮಕ್ಕಳಿಗೆ ಸಿಗಬೇಕು, ನಮ್ಮ ಪುತ್ತೂರಿನ ಮಕ್ಕಳು ಒಳ್ಳೆಯದಾಗಬೇಕು, ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು, ಇದು ನನ್ನ ಕಲ್ಪನೆ. ಅದನ್ನು ಆ ರೀತಿ ಅಭಿವೃದ್ಧಿ ನೋಡಿ. 5 ವರ್ಷದಲ್ಲಿ, 2 ವರ್ಷದಲ್ಲಿ ಎಲ್ಲ ಅರಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು 5 ವರ್ಷ ಬೇಕಾಗ್ತದೆ ಇದನ್ನೆಲ್ಲ ಮಾಡಲಿಕ್ಕೆ. ಅದು ಆರಂಭ ಮಾಡಿ, ಈಗ ಮೆಡಿಕಲ್ ಕಾಲೇಜಿಗೂ ಕೂಡ ಆರಂಭ ಮಾಡಿದರೆ ಇದಕ್ಕೆಲ್ಲ ಕನೆಕ್ಟೆಡ್, ಎಲ್ರಿಗೂ ಕೆಲಸ ಸಿಕ್ಕಿದೆ ಅಂದರೆ ಆ ಭಾಗ ಒಂದು ಅಭಿವೃದ್ಧಿ ಆಗ್ತದೆ, ಒಳ್ಳೆಯ ಡೆವಲಪ್ಮೆಂಟ್ ಆಗ್ತದೆ. ಎಸ್ ಶಾಸಕರೇ, ಇನ್ನೊಂದು ಪ್ರಮುಖವಾಗಿ ತಮ್ಮ ಒಟ್ಟು ರಾಜಕೀಯ ಜರ್ನಿಯನ್ನು ನೋಡ್ತಾ ಹೋದರೆ, ರಾಜಕೀಯವಾಗಿ ತಾವು ಇವತ್ತು ಒಂದು ಪಕ್ಷದಲ್ಲಿ ನಿಂತಿದ್ದೀರಿ, ಇವತ್ತು ಶಾಸಕರಾಗಿದ್ದೀರಿ, ಇದಕ್ಕಿಂತ ಹಿಂದೆ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಿ. ಒಟ್ಟು ಚರ್ಚೆಗಳು ಇವತ್ತು ನಡೀತಾ ಇದ್ದಾವೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ. ತಮಗೆ BJPಯಲ್ಲೂ ತುಂಬ ಆಪ್ತ ಸ್ನೇಹಿತರು ಪುತ್ತೂರಿನಲ್ಲಿದ್ದಾರೆ. ಹೌದು, ತಮ್ಮ ಆತ್ಮೀಯ ಸ್ನೇಹಿತರುಗಳೆಲ್ಲ BJPಯವರೇ ಕಾಂಗ್ರೆಸ್ನವರಿಗಿಂತ ಹೆಚ್ಚು BJPಯಲ್ಲಿದ್ದಾರೆ ಅನ್ನೋ ಚರ್ಚೆ. ಯಾಕಂತಲ್ಲ, ನಾನು BJPಯಲ್ಲಿ ಇದ್ದವರನ್ನು ಯಾರು ಕೂಡ ವಿರೋಧ ಮಾಡಿಕೊಂಡಿಲ್ಲ, ಅವರು ನನ್ನ ಆತ್ಮೀಯರೇ. ನಾನು ಯಾವತ್ತೂ ಒಬ್ಬರು ನನ್ನ ಹತ್ರ ಕೆಲಸಕ್ಕೆ ಬಂದರೆ, ನಾನು ನಿನ್ನ BJP ನಿನ್ನ ಕೆಲಸ ಮಾಡೋದಿಲ್ಲ, ನೀನು ನನಗೆ ಓಟ್ ಹಾಕಲಿಲ್ಲ ನಿನ್ನ ಕೆಲಸ ಮಾಡೋದಿಲ್ಲ, ಯಾರ ಹತ್ರನೂ ಹೇಳೋದಿಲ್ಲ. ಕೇಳ್ತೇನೆ, ಒಂದು ನನಗೆ ಕೊಂಚ ಓಟು ಮಾಡಲಿ, BJP ಕಾಂಗ್ರೆಸ್ ಬಿಡಲಿ, ಅಶೋಕ್ ರೈಗೆ ಒಂದು ಎಡ್ಡೆ ಕೆಲಸ ಅಂತ ಓಟು ಮಾಡಿ ಅಂತ ನಾನು ಕೇಳ್ತೇನೆ ಹೊರತು, ಈ BJPಯಲ್ಲಿ ನಿನ್ನ ಕೆಲಸ ಮಾಡೋದಿಲ್ಲ, ಅಲ್ಲ BJPಯವನನ್ನು ಒಳಗೆ ಹಾಕಬೇಕು, ಅವನ ಮೇಲೆ ಕೇಸ್ ಹಾಕಬೇಕು. ಅಶೋಕ್ ರೈ ವಿಲ್ ನಾಟ್ ಡೂ ದ್ಯಾಟ್. ನಾನು ಅದು ಬಹುಶಃ ನನ್ನನ್ನು ಉಳಿಸ್ಕೊಂಡು ಬಂದಿದೆ. ಇಲ್ಲ ಪಕ್ಷ, ನಿನ್ನೆ ನನಗೆ ತುಂಬ ಜನ ಏರ್ಪೋರ್ಟಿಂದ ಬಂದಾಗ ಅಲ್ಲಿ ಬ್ರಿಜೇಶ್ ಅವರನ್ನು ರಿಸೀವ್ ಮಾಡಲಿಕ್ಕೆ ತುಂಬ ಜನ
ಎಲ್ಲರೂ ಬಂದು ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು, ಅಶೋಕಣ್ಣ 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 ಅಂತ. ಸೊ ನಾನು ಅಲ್ಲಿ ಇರುವಾಗಲೂ ಕೂಡ ಬಿ ಜೆ ಪಿಯಲ್ಲಿರುವ ಯಾರಿಗೂ ತೊಂದರೆ ಮಾಡಿದವನಲ್ಲ. ಆದರೆ ನನ್ನಿಂದ ಸಹಾಯ, ಇಲ್ಲದ್ರೆ ನಾನು ಅಷ್ಟಕ್ಕೆ ಕಾಲೆಯಲ್ಲಿ ಇಳಿಕೆ ಎಲ್ಲಿ ಹೋಗಲಿಲ್ಲ. ಅದನ್ನು ಬಹುಶಃ ಅವರು ಕೂಡ ಪ್ರೀತಿ ಇಟ್ಕೊಂಡಿದ್ದಾರೆ. ರಾಜಕೀಯದಲ್ಲಿ ಇರುವಾಗ ರಾಜಕೀಯ ಮಾಡುವಂಥದ್ದು ಇಡೀ ವರ್ಷ ನಮ್ಮ ಲೈಫೇ ಕಾಲು ಎಳೆಯುವಂಥದ್ದಲ್ಲ. ಅದರಿಂದ ನಾನು ಅವ್ರ ಹತ್ರ ಒಳ್ಳೆಯದರಲ್ಲಿದ್ದೇನೆ. ತುಂಬ ಜನ ಬಿ ಜೆ ಪಿಯವರು ನನಗೆ ಸಹಾಯ ಮಾಡಿದ್ದಾರೆ, ತುಂಬ ಜನ ಬಿ ಜೆ ಪಿಯವರು ನನಗೆ ಓಟ್ ಹಾಕ್ತಾರೆ. ಈ ಕಡೆ ಕೂಡ ಎಷ್ಟೋ ಜನ ಈಗೂ ಕೂಡ ಬಿ ಜೆ ಪಿಯ ಶಕ್ತಿ ಕೇಂದ್ರ, ಬೂತ್ ಅಧ್ಯಕ್ಷ, ಪಂಚಾಯತ್ ಸದಸ್ಯ ಇವರೆಲ್ಲ ಸಕ್ರಮ ಆಗಲಿಲ್ಲ. ನಾನು ಮಾಡಿಕೊಡ್ತಾ ಇದ್ದೀನಿ. ನಾನು ಅವರ ಹೆಸರನ್ನು ನಾನು ಇಲ್ಲಿ ನಿಮ್ಮ ಮಾಧ್ಯಮದ ಪೂರ್ವಕ ಉಲ್ಲೇಖ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಅವರು ಗಣ್ಯ ಆಗಿರ್ತಾರೆ, ಒಳ್ಳೆಯವರಿದ್ದಾರೆ. ನಾನು ಅವರ ಹೆಸರನ್ನು ಉಲ್ಲೇಖ ಮಾಡೋದಕ್ಕಿಂತ ನಾನು ಮಾಡಿಕೊಟ್ಟಿದ್ದೀನಿ. ಅವರು ಕೆಲವರು ಒಬ್ಬರು ಮೊನ್ನೆ ನನ್ನ ಹತ್ರ ಬಂದು ಹೇಳಿದರು. ನಾನು ಹೇಳಿದೆ, ನೀವು ಮುಂದೆ ಮಾಡ್ಬೋದು, ಹಿಂದೆ ಮಾಡ್ಕೊಳ್ಬೋದಿತ್ತಲ್ಲ. ಅದಕ್ಕೆ ಹೇಳಿದರು, ನಾನು ತುಂಬ ಪ್ರಯತ್ನ ಪಟ್ಟೆ, ಅದಾಗಲಿಲ್ಲ ಸರ್, ನನಗಿದು ಮಾಡಿಕೊಡ್ಬೇಕು. 3 ಎಕರೆ 80 ಸೆನ್ಸ್ ಮಾಡಿಕೊಟ್ಟೆ ಅವರಿಗೆ. ಅವ್ರು ಹೋಗೋಗಿ ಹೇಳಿದ್ರು, ನಾನು ಬಿ ಜೆ ಪಿ ಚೇಂಜ್ ಆಗೋದು, ಆದರೆ ನಾನು ಜೀವದಲ್ಲಿ ಇದ್ದರೆ ನಾನು ನಮ್ಮ ಕುಟುಂಬದವರು ಓಟ್ ಒಂದು ನಿಮಗೆ ಹಾಕ್ತೇವೆ, ಅಶೋಕ್ ರೈಗೆ ಒಂದು ಹಾಕ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಇಲ್ಲದಿದ್ದರೆ ನಮಗೆ ಆ ದೇವರೇ ಬಗ್ದಾನು ಅಂತ ಹೇಳಿ ಹೋದರು. ಆಯ್ತಲ್ಲ, ಬೇರೆ ಏನಿಲ್ಲ. ನಾನೇನು ದೊಡ್ಡ ಕೆಲಸ ಅವರನ್ನು ಇದು ಮಾಡಿದನು. ಅವ್ರಿಗೆ ನನಗೆ ಒಂದು ದೇವರೊಂದು ಅಧಿಕಾರ ಕೊಟ್ಟಿದ್ದಾರೆ, ಅದನ್ನು ಚಲಾಯಿಸುವುದು, ಸರಿಯಾದ ರೀತಿಯಲ್ಲಿ ಚಲಾಯಿಸುವುದು. ಸ್ವಲ್ಪ ಸರಿಯಾದಲ್ಲ, ಸ್ವಲ್ಪ ಆ ಕಡೆ ಅದನ್ನು ನಾನು ಚಲಾಯಿಸ್ತೀನಿ. ಯಾಕಂದರೆ ಅದು ಸರಕಾರದ ಜಾಗ, ಅದೇನು ಆ ಕುಮ್ಕಿ ಗಿಮ್ಕಿ ಅಂತೆಲ್ಲ ಅದನ್ನೆಲ್ಲ ನಾನು ಕೇಳೋದಿಲ್ಲ. ಅದು ಕುಮ್ಕಿ ಆಗಲಿ ಬಂಕಿ ಆಗಲಿ ಕೊಡ್ತಾ ಇರ್ತೇನೆ. ನಮ್ಮವರು ಇವರೆಲ್ಲ ಘಟ್ಟದಿಂದ ಬಂದು ನಮಗೆ ಇದು ಅದು ಹಾಗೆ ಕುಮ್ಕಿ ಡಿವೈಡ್ ಮಾಡಿ, ಕುಮ್ಕಿ ಅಂತ ಏನಿಲ್ಲ, ಸರ್ಕಾರ ಅಂತ ಇರೋದು ಡಿವೈಡ್ ಮಾಡಿ ನಾವೇ ಕುಮ್ಕಿ ಅಂತ ಅದು ಕೊಡ್ಬೋದು, ಅದರಲ್ಲಿ ಏನಿಲ್ಲ. ಅದನ್ನು ಕೊಡುವಂಥ ಕೆಲಸ ಮಾಡ್ತೀನಿ, ಕೆಲವು ಜನಗಳಿಗೆ ಉಪಕಾರ ಆಗಲಿ ಅಂತ. ಮತ್ತು ನಾನು ಏನು ಮಾಡ್ಬೋದು, ಅವರ ಋಣವನ್ನು ಹೇಗೆ ತೀರಿಸೋದು, ಒಬ್ಬನಿಗೆ ಸಹಾಯ ಮಾಡಿದರೆ ಋಣವನ್ನು ತೀರಿಸ್ಬೋದು, ಅದನ್ನು ಮಾಡುವಂಥ ಕೆಲಸ ಮಾಡ್ತೀನಿ. ಕರೆಕ್ಟ್. ಇದರ ಜೊತೆಗೆ ಇನ್ನೊಂದು ಚರ್ಚೆ ಆಗ್ತದೆ ಅಶೋಕ್ ರೈಗಳೇ. ಕಳೆದ ಅವಧಿಯಲ್ಲಿ ಅರುಣ್ ಕುಮಾರ್ ಪುತ್ತಿಲ್ರು ಬಂಡಾಯ ನಿಂತಿದ್ರು, ಆದರೆ ಈಗ ಬಿ ಜೆ ಪಿ ಜೊತೆಗೆ ಪ್ಯಾಚಪ್ ಮಾಡ್ಕೊಂಡಿದ್ದಾರೆ. ಬಹುಶಃ ಮುಂದಿನ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ್ರಿಗೆ ಬಿ ಜೆ ಪಿಯಲ್ಲಿ ಟಿಕೆಟ್ ಸಿಕ್ಕಿತ್ತು ಅಂತಾದರೆ ಅಶೋಕ್ ರೈಗಳಿಗೆ ಕಾಂಗ್ರೆಸ್ನಲ್ಲಿ ಕಷ್ಟ ಆಗಲಿಕ್ಕಿಲ್ಲ. ನೋಡಿ, ನಾನು ಮೊನ್ನೊಮ್ಮೆ ಹೇಳಿದೆ, ಕೋಳಿ ಅಂಕಕ್ಕೆ ಹೋಗೋ ಎದುರಿನ ಕೋಳಿಯನ್ನು ನೋಡಲಿಕ್ಕಿಲ್ಲ, ಹಾಗೆ ಅದು ನಾನು ಎದುರಿನ ಕೋಳಿಯನ್ನು ನೋಡಿ ಕೋಳಿ ಕಟ್ಟುವುದಲ್ಲ, ಎದುರಿಗೆ ಯಾರು ನಿಲ್ತಾರೆ ಅಂತಲ್ಲ. ಐ ಹ್ಯಾವ್ ಟು ಡೂ ಮೈ ಅಚೀವ್ಮೆಂಟ್. ನಾನು ನನ್ನ ಕೆಲಸಗಳನ್ನು ಮಾಡಬೇಕು, ನಾನು ನನ್ನ ಅಭಿವೃದ್ಧಿಯನ್ನು ಮಾಡಬೇಕು. ಪುತ್ತೂರಿನ ಜನ ಸ್ವಲ್ಪ ಜಾಣರಿದ್ದಾರೆ. ಹಿಂದೆ ಎಲ್ಲ ಹೇಗೂ ಅವರನ್ನು ಮಂಗ ಮಾಡಿ ಯಾವುದೋ ಮಾಡಿಕೊಂಡು ಓಟ್ ಹಾಕ್ಲಿಕ್ಕೆ, ಈಗ ಜಾಣರಿದ್ದಾರೆ. ತುಂಬ ಜನ ಫೋನ್ ಮಾಡಿ ಹೇಳ್ತಾರೆ, ಅಶೋಕ್ ರೈಗಳೇ ನಿಮ್ಮ ನಡೆ ಸರಿ ಇದೆ, ನಮ್ಮ ಮಕ್ಕಳಿಗೆ ಕೆಲಸ ಆಗಬೇಕು, ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ನಮಗೆ ಜಗಳ ಮಾಡಲಿಕ್ಕೆ ಗಲಾಟೆ ಮಾಡಲಿಕ್ಕೆ ನಾವು ಇರೋದು, ನಮ್ಮ ಹಕ್ಕುಗಳನ್ನು ನಾವು ಕೇಳಬೇಕು. ಹಿಂದುತ್ವ, ನಾನು ಹಿಂದೂ, ಅದರಲ್ಲಿ ಎರಡು ಏನು ಇದಿಲ್ಲ. ಕೆಲವರೆಲ್ಲ ಇನ್ನೊಬ್ಬರು ಧರ್ಮಕ್ಕೆ ನಾವು ಅನ್ಯಾಯ ಮಾಡಿದ್ರು. ನಾನು ಹಿಂದುತ್ವಕ್ಕೆ ಕೊಟ್ಟ ಕೊಡುಗೆ ಯಾರು ಕೊಡಲಿಲ್ಲ ಬಿಡಿ, ನಿಮಗೆ ಗೊತ್ತಿದೆ, ಯಾರು ಕೊಡಲಿಲ್ಲ. ದುಡ್ಡು ಕೊಡೋದಾಗಲಿ, ಅದಕ್ಕೆ ವ್ಯವಸ್ಥೆಗಳಾಗಲಿ, ಜೀರ್ಣೋದ್ಧಾರ ಮಾಡೋದಾಗಲಿ, ಬಾಕಿದಾಗಲಿ ನಾನು ಹೈಯೆಸ್ಟ್ ಕೊಟ್ಟಿದ್ದೀನಿ. ಯಾರು ಬೇಕಿದ್ರೆ ಹಿಂದುತ್ವದ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಲಿಕ್ಕೆ ಬಂದರೆ 1 to 1 ನಾನಿದ್ದೇನೆ. ಎಲ್ಲದನ್ನು ಬಿಟ್ಟು ಯಾರು ಕೆಲವರು ಹಿಂದುತ್ವಕ್ಕಾಗಿ ತ್ಯಾಗ ಮಾಡಿದವರ ಹತ್ರ ಕೇಳಿದರು ಕೂಡ ಅವರು ಅಶೋಕ್ ರೈ ಹೌದು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ನಾನು ಅದು ಅವರಿಗೆ ಸೀಟು ಕೊಟ್ಟರೆ ಏನಾಗ್ತದೆ, ಇವರಿಗೆ ಸೀಟು ಕೊಟ್ಟರೆ ಏನಾಗ್ತದೆ, ನಾನು ಎದುರುಗಡೆ ಅವ್ರಿಗೆ ಸೀಟು ಕೊಟ್ಟರೆ ನಾನು ಗೆಲ್ತೇನೋ ಇಲ್ಲ ಬಿಡ್ತೇನೋ ಅದನ್ನು ನಾನು ನೋಡುವುದಿಲ್ಲ. ನಾನು ಮಾಡಿದಂಥ ಅಚೀವ್ಮೆಂಟು ಆ 5 ವರ್ಷದಲ್ಲಿ ನಾನು ಮಾಡಿದಂಥ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಜನರು ಸ್ವೀಕಾರ ಮಾಡಿದರೆ, ಅಶೋಕ್ ರೈ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಸ್ವೀಕಾರ ಮಾಡಿ ನನಗೆ ಮತ ಕೊಟ್ಟು ಗೆಲ್ಲಿಸಿದರೆ ನಾನು ಅವರ ಸೇವೆಯನ್ನು ಮಾಡ್ತೇನೆ. ಇಲ್ಲ ನನಗೆ ಯೋಗ್ಯತೆ ಇಲ್ಲ ಅಂತಾದರೆ ನಾನು ನನ್ನ ಉದ್ದಿಮೆಗೆ ಹೋಗ್ತೇನೆ. ನಾನು ಅದರಲ್ಲಿ ಏನಿಲ್ಲ. ನಾನು 5 ವರ್ಷದಲ್ಲಿ ಈ ಪುತ್ತೂರಿನ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಜನರ ಕಣ್ಣಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಹಿಂದುತ್ವದ ಬಗ್ಗೆ ನೀವು ಹೇಳ್ತೀರಿ, ಆ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಯಾರು ಇಷ್ಟವರೆಗೆ ಯಾರಾಗಲಿ ಕೈವಟ್ಟಿಗೆ ದಮ್ಮಿತ? ನಾನು ಕೇಳೋದು, ಎಷ್ಟೋ ಜನ MLAಗಳು ಇಲ್ಲ ಆಗಿದ್ದಾರೆ, ಯಾರು ದೂರದಿಲ್ಲ. ಒಬ್ಬ ಮಗನಿಗಾದರೂ ನಾನು 6ನೇ ಕ್ಲಾಸಿಗೆ ಪುತ್ತೂರಿಗೆ ಬರುವಾಗ ಅದೇ ರೀತಿ ಇದೆ, ಅಲ್ಲಿ ಅದೇ ರೀತಿ ಇದೆ 6 ವರ್ಷ, ಈಗ 32 ವರ್ಷದಿಂದ ಹಿಂದೆ. ಕರೆಕ್ಟ್. ಯಾರಿಗೊಬ್ಬರಿಗೆ ದಮ್ಮಿತ? ಯಾರಿಗಿಲ್ಲ.
ಕೆಲಸ ಮಾಡೋದು ಎಲ್ಲದಕ್ಕೆ ಏನೇನು ಮಾಡಿ ತೋರಿಸ್ತೀನಿ. ಇನ್ನು 2.5 ವರ್ಷ ಇದೆ. ಜನ ಸ್ವೀಕಾರ ಮಾಡಿದರೆ ಬರ್ತೀನಿ, ಜನ ತಿರಸ್ಕಾರ ಮಾಡಿದರೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಅಶೋಕ್ ರೈ ಅಂದ ತಕ್ಷಣ ಅನೇಕ ವಿಚಾರಗಳು ನೆನಪಾಗ್ತದೆ ಸರ್. ತಾವು ಅನೇಕ ಬ್ರಹ್ಮಕಲಶಗಳ ರೂವಾರಿ, ಬೇರೆ ಬೇರೆ ವಿಚಾರಗಳನ್ನು ನೆನಪು ಮಾಡ್ತಾ ಹೋದರೆ ಅಶೋಕ್ ರೈಗಳನ್ನು ಕಳೆದ ಚುನಾವಣೆ ಸಂದರ್ಭದಲ್ಲೂ ಒಂದು ಫೋಟೋ ಬಹಳ ವೈರಲ್ ಆಯಿತು. ಅಶೋಕ್ ರೈಗಳು ಮತ್ತು ಅಶೋಕ್ ರೈಗಳ ಮಗ ಸಂಘದ ಗಣವೇಶದಲ್ಲಿ ಭಾರಿ ಚಂದ ಕಾಣ್ತಾರೆ. ಅಂದರೆ RSSನ ಸಮವಸ್ತ್ರ ಧರಿಸಿ ಹಿಂದೆ ತಾವು RSSನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಇವತ್ತು ತಾವು ಪ್ರತಿನಿಧಿಸುವಂಥ ಪಕ್ಷ ಕೂಡ ಅದರಲ್ಲಿ ಇರ್ತಕ್ಕಂಥ ಅನೇಕರು ಮುಖ್ಯಮಂತ್ರಿಯವರು ಹೋದವರು, DK ಶಿವಕುಮಾರ್ RSS ಹೋದವರು, ವಿಠಲ ಶಾಖೆಯಲ್ಲಿದ್ದೆ ಅಂತ ಸದನದಲ್ಲಿ DK ಶಿವಕುಮಾರ್ ಹೇಳಿದರು. ಮಾತ್ರ ಅಲ್ಲ, ಗಾಂಧೀಜಿಯವರೇ ಸಂಘದ RSSನ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ನೆಹರು ಅವರು RSSನ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಇಷ್ಟೆಲ್ಲ ಇರುವಾಗ ಸರ್, ತಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಗೊತ್ತಿದೆ. ತಮ್ಮ ಅಭಿಪ್ರಾಯ ಏನು ಸರ್ ರಾಷ್ಟ್ರೀಯ ಸ್ವಯಂ ಸೇವಕ? ನಾನು ಗೊತ್ತಿದೆ ಅಲ್ಲ, ನಾನು ಮೊದಲು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ ಅಲ್ಲ, ಅಭ್ಯಾಸ ವರ್ಗಕ್ಕೆ ಹೋಗ್ತಾ ಇದ್ದೆ, ಬಾಕಿ ಕಾರ್ಯಕ್ರಮಗಳು ಹೋಗ್ತಾ ಇದ್ದೆ. ನಾನು ಅದೊಂದು ಕೆಟ್ಟ ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾವುದೇ ಒಂದು ಸಂಸ್ಥೆಯ ಬಗ್ಗೆ ಅದು ಕೆಟ್ಟ ಸಂಸ್ಥೆ ಒಳ್ಳೆಯ ಸಂಸ್ಥೆ ಅಂತ ಹೇಳಲಿಕ್ಕೆ, ಅದು ಅವರು ಮಾಡುವಂಥ ಕೆಟ್ಟ ಕೆಲಸಗಳನ್ನಾದರೆ ಹೇಳ್ಬೋದು. ನಾನು ಅದನ್ನು ಅದು RSS ಕೆಟ್ಟದು, ಇನ್ನೊಂದು ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅವರ ಆ ಸಂಘದ ಅಡಿಯಲ್ಲಿ ಅವರ ಏನು ಗೈಡ್ಲೈನ್ಸ್ ಇದೆ ಪ್ರಕಾರ, ಈಗ RSSನಾಗ ಏನು ನೀತಿ ನಿಯಮಗಳು ಇರ್ತದೆ, ಅದರ ಪ್ರಕಾರ ಅವರು ಕಾರ್ಯಕ್ರಮವನ್ನು ರೂಪಿಸ್ತಾರೆ, ಮಾಡ್ತಾರೆ. ಅದನ್ನು ಒಪ್ಪಿಕೊಳ್ಳುವವರಿಗೆ ಒಪ್ಪಿಕೊಳ್ಳುವುದು, ಆಗಿಲ್ಲದವರಿಗೆ ರಾಜಕೀಯವಾಗಿ ಅದನ್ನು ಜನ ತಿರಸ್ಕಾರ ಮಾಡ್ತಾರೆ ಅಂತ ಹೊರತು ಬಾಕಿದು ನಾನು ಕಂಡಾಗೆ ಅಂಥದ್ದೇನು ನನಗೆ ಗೊತ್ತಾಗುವಂಥದ್ದಲ್ಲ. ಮೊನ್ನೆ ತಾನೇ ಕಾರ್ಯಕ್ರಮಗಳನ್ನು ಮಾಡೋ ಬಗ್ಗೆ ನಿಮಗೆ ರಾಜ್ಯದಲ್ಲಿ ಚರ್ಚೆಗಳಾಗ್ತಾ ಇದೆ. ತಮ್ಮ ಸರ್ಕಾರದ ಒಬ್ಬರು ಸಚಿವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ. ಅದಾದ ನಂತರ ಮುಖ್ಯಮಂತ್ರಿಗಳು ಕೂಡ ಜಾಣ ನಡೆಯನ್ನ ಪ್ರದರ್ಶಿಸ್ತಾರೆ ಅಂತಾನೆ ಹೇಳ್ಬೋದು. ಯಾವುದೇ ಉಲ್ಲೇಖಗಳನ್ನು RSSನ ಬಗ್ಗೆ ಉಲ್ಲೇಖಗಳನ್ನೇ ಮಾಡದೆ ಒಂದು ಸುತ್ತೋಲೆಯನ್ನು ಸಹ ನಿನ್ನೆ ತರ್ತಾರೆ, ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ಮಾಡ್ತಾರೆ ಅಂತ ಹೇಳಿದ್ರೆ. ನೋಡಿ, ಹಿಂದೆ ಸರ್ಕಾರ ಇರುವಾಗಲೂ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕಿಲ್ಲ ಅಂತ ವೆರಿ ಕ್ಲಿಯರ್ ಆಗಿದೆ. ನಿಮ್ಮ ಸರ್ಕಾರಿ ಶಾಲೆಗಳು ಜೊತೆಗೆ ಉಳಿದಂತ ಎಲ್ಲ ಸ್ಥಳಗಳಲ್ಲೂ ಇಲ್ಲ, ಸರ್ಕಾರಿ ಸ್ಥಳಗಳಲ್ಲಿ ಮಾತ್ರ, ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ, ಬಾಕಿಯಲ್ಲಿ ಮಾಡೋದು ಪ್ರೈವೇಟ್ ಶಾಲೆಗಳಲ್ಲಿ ಅಲ್ಲ. ಇದು ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಸರ್ಕಾರಿ ಜಾಗದಲ್ಲಿ ಯಾವುದೇ ರೀತಿಯ ಮುಜರಾಯಲ್ಲಿ ಹಿಂದೂ ಧರ್ಮದ ಇದನ್ನು ಮಾಡ್ಬೋದು. ಸರ್ಕಾರಿ ಶಾಲೆಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅಂತ ಹೇಳಿ ಅದು ಹಿಂದೇನೂ ಇತ್ತು, ಈಗೇನು ಹೊಸದೇ ಅಂತಲ್ಲ. ಅದನ್ನು ರಾಜಕೀಯವಾಗಿ ದೊಡ್ಡ ಇಶ್ಯೂ ಮಾಡಿದ್ದಾರೆ ಹೊರತು. ಇವತ್ತೊಂದು ನಮ್ಮ ಊರಲ್ಲಿ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಈ ರೀತಿಯ ನನ್ನ ಹತ್ರ ಬಂದಿದ್ದರು. ಎಲ್ಲವರು ಊರಿನವರು ಒಪ್ಪಿದ್ರೆ ನೀವು ಮಾಡಿ, ನಮ್ದೇನು ತೊಂದರೆ ಇಲ್ಲ. ನಾವು ಅದನ್ನೆಲ್ಲ ಸರ್ಕಾರಿ ಶಾಲೆಯಲ್ಲಿ ಒಬ್ಬರು ಮಾಡಿದರೆ ಒಬ್ಬರು ಇನ್ನೊಬ್ರು ಭಜನೆ ಮಾಡ್ತಾರೆ, ಇನ್ನೊಂದು ಧರ್ಮದವರು ಹೋಗಿ ಇನ್ನೊಂದು ಕಾರ್ಯಕ್ರಮ ಮಾಡ್ತಾರೆ, ಇನ್ನೊಂದು ಧರ್ಮದವರು ಇನ್ನೊಂದು ಇದಕ್ಕಾಗಿ ಹಿಂದಿನಿಂದ ಸುತ್ತೋಲೆ ಇದೆ, ಅದನ್ನು ಪಾಲಿಸಿ. ಅನುಷ್ಠಾನಕ್ಕೆ ಬಂದಿರಲಿಲ್ಲ, ಅನುಷ್ಠಾನಕ್ಕೆ ಬಂದಿತ್ತು ಸ್ವಲ್ಪ. ಈಗ ಕೆಲವು ಕಡೆ ಎಲ್ಲ ಬಂದು ಗಣೇಶೋತ್ಸವ ನಾವು ಮೊದಲು ಶಾಲೆಯಲ್ಲಿ ಮಾಡ್ತಾ ಇದ್ವಿ, ಈಗ ಬಿಡ್ತಾ ಇಲ್ಲ. ಈಗ ಕೃಷ್ಣ ಜನ್ಮಾಷ್ಟಮಿ ನಾವು ಮಾಡ್ತೇವೆ, ಅದಕ್ಕೂ ಕೂಡ ಕೆಲವು ಶಾಲೆಗಳಲ್ಲಿ ಆಗ್ತಾ ಇಲ್ಲ. ಅದನ್ನು ನಾವು ಶಾಲೆಯಲ್ಲಿ ಆಟ ಆಡಲಿಕ್ಕೆ ಬೇರೆಯವರಿಗೆ ಅದು ಮೊದಲು ಬಿಡ್ತಾ ಇದ್ವಿ, ಈಗ ಅದನ್ನು ನಿಲ್ಲಿಸುವಂಥ ಕೆಲಸಗಳಾಗಿದೆ. ಒಂದೊಂದು ಹತ್ರ ಅದು ಬರುವಾಗ ಅಂದರೆ ಅಲ್ಲಿ ಒಂದು ಇನ್ಸಿಡೆಂಟ್ ಆದ ಕೂಡಲೇ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಉಪ್ಪಿನಂಗಡಿ ಶಾಲೆಯಲ್ಲಿ ಯಾರಿಗೂ ಆಟ ಆಡಲಿಕ್ಕೆ ಬಿಡುವುದಿಲ್ಲ, ಮೊದಲು ಎಲ್ಲ ಹೋಗಿ ಆಟ ಆಡ್ತಾರೆ. ಈ ರೀತಿ ಎಲ್ಲ ಒಂದೊಂದು ನಿರ್ಬಂಧನೆಗಳು ಕಾನೂನಿನಲ್ಲಿದೆ, ಈಗ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಅಂತ ಹೇಳುವಂಥ. ಎಸ್, ಇನ್ನೊಂದು ಸರ್, ಎಲ್ಲಿಯಾದರೂ ಆ ಸಂದರ್ಭದಲ್ಲಿ ಕಲಿತ RSSನ ಪ್ರಾರ್ಥನೆ ನೆನಪುಂಟ ಸರ್? ಕಲ್ತದನ್ನು ಯಾರಾದರೂ ಮರೀತಾರೆ, ಒಂದೆಲ್ಲ ಏನು ಹೇಳ್ಬೋದಾ ಸರ್? ಈಗ ಅದು ಈಗ ಆಡುವಂಥ ಸಮಯ ಅಲ್ಲ ಅಂತ ಸಂದರ್ಭದಲ್ಲಿ. ತಮ್ಮ DK ಶಿವಕುಮಾರ್ ಅವರು ಹೇಳಿದರು, ಅವರು ಧರ್ಮದ ಬಗ್ಗೆ ಭಾರಿ ಕಾಳಜಿ ವಹಿಸುವರು, ಧರ್ಮದ ಬಗ್ಗೆ ಅವ್ರಿಗೆ ಇಷ್ಟಷ್ಟು ನಿಲುವು. ನಮ್ಮನ್ನು ಹೋಗ ಕರ್ಕೊಂಡು ಹೋಗ್ತಾರೆ, ದೇವರ ಬಗ್ಗೆ ಭಾರಿ ಒಂದು. ನಾನು ತುಂಬ ಜನರನ್ನು ನೋಡಿದ್ದೀನಿ, ದೇವೇಗೌಡ ಕುಟುಂಬದವರನ್ನು ನೋಡಿದ್ದೀನಿ. ಆದರೆ DK ಶಿವಕುಮಾರ್ ಅವರು ಧರ್ಮದ ಬಗ್ಗೆ ಭಾರಿ ಒಬ್ಬರು ಕಲಿತವರು, ಭಾರಿ ಅರಿವುಳ್ಳವರು, ಭಾರಿ ಗೌರವವುಳ್ಳವರು ಅಂತ ಹೇಳಿ. ಸರ್, DK ಶಿವಕುಮಾರ್ ಅವರು ತಮಗೆ ಬಹಳ ಆತ್ಮೀಯರು. ತಾವು ಕೂಡ DK ಶಿವಕುಮಾರ್ ಅವರ ಬಳಗದಲ್ಲಿ, ಆಪ್ತ ಬಳಗದಲ್ಲಿ ಒಬ್ಬರು. ತಮ್ಮ ಕಾರ್ಯಕ್ರಮಕ್ಕೆ ಕಳೆದ ಬಾರಿ DK ಶಿವಕುಮಾರ್ ಅವರು ಬಂದಿದ್ದರು. ನಿನ್ನೆ ರಾಜಕೀಯ ಚರ್ಚೆಗಳು ನಡೀತಾ ಇತ್ತು. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಕನ್ಫರ್ಮ್ ಆದ ತಕ್ಷಣ ರಾಜ್ಯದಲ್ಲಿ ಚರ್ಚೆಗಳಾಗ್ತಾ ಇತ್ತು. DK ಶಿವಕುಮಾರ್ ಜೊತೆಗೆ ಗುರುತಿಸಿಕೊಂಡಂಥ ಆಪ್ತ ಶಾಸಕರ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇತ್ತು. ಕಾಂಗ್ರೆಸ್ನೊಳಗೆ ಒಳ ಜಗಳ ಇದೆಯಾ ಸರ್?
ಇಲ್ಲ, ಖಂಡಿತ ಇಲ್ಲ. ಒಳ ಜಗಳೇ ಇಲ್ಲ. ಆದರೆ ಆಸೆಗಳೆಲ್ಲ ಇರುವುದು ಸ್ವಾಭಾವಿಕ. ಒಳ ಜಗಳ, ಈಗ ನಮ್ಮ ಮುಖ್ಯಮಂತ್ರಿಯವರು ಕೂಡ ಹಾಗೆ ಭಾರಿ ಒಳ್ಳೆಯವರಿದ್ದಾರೆ, ಭಾರಿ ಒಳ್ಳೆಯವರಿದ್ದಾರೆ. ಮೆಮೊರಿ, ಥಿಂಕಿಂಗ್ ನೀವು ನಂಬ್ತೀರ ಬಿಡ್ತೀರಾ. ನಾನು ಅವರಿಗೆ ಮೆಡಿಕಲ್ ಕಾಲೇಜ್ ಮುಖ್ಯಮಂತ್ರಿಯವರಿಗೆ ಮೆಡಿಕಲ್ ಕಾಲೇಜ್ ಬಗ್ಗೆ ಒಂದು 10 ನಿಮಿಷ ನಾನು ಬ್ರೀಫ್ ಮಾಡಿದ್ದೀನಿ. 10 ನಿಮಿಷ ಕೊಡಿ ಸರ್ ನನಗೆ ಬ್ರೀಫ್, ಒಂದು 15 ನಿಮಿಷ ಬೇಕು. ಆಯ್ತಪ್ಪ ಬ್ರೀಫ್ ಮಾಡಂತೆ. ಬ್ರೀಫ್ ಮಾಡಿದೆ, ಹೀಗಿದೆ, ಇಷ್ಟು ಜನ ಸಾಯ್ತಾರೆ ಸರ್ ಹೋದರೆ. ನಾವು ಮಂಗಳೂರಿಗೆ ಹೋದರೆ ಡೆಡ್ ಬಾಡಿಯನ್ನು ತಗೊಂಡು ಬರುವಂಥದ್ದು. ನಮ್ಮ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಈ ಭಾಗಕ್ಕೆ ಬೇಕು ಅಂತ ಹೇಳಿದಾಗ ಅದನ್ನು ನೆನಪಿಟ್ಕೊಂಡು 2 ತಿಂಗಳ ನಂತರ ಆ ಬಜೆಟಿಗೆ ಸೇರಿಸುವಂಥ ಕೆಲಸವನ್ನೆಲ್ಲ ಮಾಡ್ತಾರೆ. ಏನಾದರೂ ಕೆಲಸಗಳಿದ್ದರೆ ನಾವು ಏನಾದರೂ ಹೇಳಿದೆ ಒಂದು ಸಲ ಇಲ್ಲ ಆಗೋದಿಲ್ಲ ಅಂತ ಹೇಳಿದು ಪುನಃ ಫೋನ್ ಮಾಡಿ ಕರೆದು ಏನು ಬಂದದ್ದು, ಏನಕ್ಕೆ ಬಂದದ್ದು ಇನ್ನಾಗ ಕೇಳುವಂಥ ಪ್ರವೃತ್ತಿ ಎಲ್ಲ ಇದೆ. ಒಳ್ಳೆಯವರಿದ್ದಾರೆ, ಏನು ಅಂಥದ್ದೇನಿಲ್ಲ. ಉಪಮುಖ್ಯಮಂತ್ರಿಗಳು ಕೂಡ ಒಳ್ಳೆಯವರು. ನಮ್ಮದು ಬಣ ಅಂಥದ್ದು ಯಾವುದಿಲ್ಲ. ನಾವು ಪಕ್ಷ ಯಾವ ರೀತಿ ಹೇಳಲ್ಲ. ನವೆಂಬರ್ ಚೇಂಜಸ್ ಇದೆಯಾ ಕಾಂಗ್ರೆಸ್ನಲ್ಲಿ? ನವೆಂಬರ್ ತಿಂಗಳ ಮ್ಯಾಜಿಕ್ ಅಂತ ಹೇಳ್ತಾ ಇದ್ದಾರೆ. ನವೆಂಬರ್ ತಿಂಗಳ ಮ್ಯಾಜಿಕ್ ಆಗ್ತದೆ? ನಾವು ನೋಡಿ LKG ಇದ್ದೇವೆ ಪಕ್ಷದಲ್ಲಿ. ನಾನು ಹೋಗಿ 2 ವರ್ಷ ಆಗಿರುವಂಥದ್ದು. ನಾನು ಚೇಂಜಸ್ ಇದೆಯಾ ಇಲ್ವಾ ಅಂತ ಹೇಳಲಿಕ್ಕೆ ಅಷ್ಟು ದೊಡ್ಡ ಜನ ನಾನು ಪಕ್ಷದಲ್ಲಿ ಆಗಲಿಲ್ಲ. ಹೈಕಮಾಂಡ್ನ ತೀರ್ಮಾನಗಳು, ಬದ್ಧತೆಗಳು ಏನಿದೆ ಅಂತ ನನಗೆ ಗೊತ್ತಿಲ್ಲ. ಯಾವುದು ಹೇಳ್ತಾರೆ ಅದಕ್ಕೆ ನಾವು ಅಲ್ಲ. ಎಲ್ಲಿಯಾದರೂ ಅಕಸ್ಮಾತ್ DK ಶಿವಕುಮಾರ್ ಅವರು ನಾಳೆ ಮುಖ್ಯಮಂತ್ರಿಗಳು ಆದರು ಅಂತಾದರೆ, ಅಥವಾ ನಾಳೆ ಇನ್ನೇನೋ ರಾಜಕೀಯ ವ್ಯತಿರಿಕ್ತಗಳಾಯಿತು ಅಂತಾದರೆ, 2 ಬಣಗಳಾಗಿ ವಿಂಗಡಣೆ ಆದರೆ ಅಶೋಕ್ ರೈಗಳು DK ಶಿವಕುಮಾರ್ ಅವ್ರ ಜೊತೆಗೆ ಇರ್ತಾರೆ, ಸಿದ್ದರಾಮಯ್ಯ ಅವ್ರ ಜೊತೆಗೆ ಇರ್ತಾರೆ? ನಾನು ಪಕ್ಷದ ಜೊತೆ ಇರ್ತೀನಿ. ಓಕೆ, ಜಾಣತನದ ಉತ್ತರ ಅಂತ ಹೇಳ್ಬೋದು ಅಶೋಕ್ ರೈಗಳು. ಪಕ್ಷ ಹೇಗೆ ಹೇಳ್ತದೆ ಹಾಗೆ. ಓಕೆ ಓಕೆ. ಇದಾದ ನಂತರ ಸರ್, ಈಗ ಒಟ್ಟು ರಾಜಕೀಯವಾಗಿ ಬೇರೆ ಬೇರೆ ಚರ್ಚೆಗಳಾಗ್ತಾಯಿದೆ. ಪುತ್ತೂರಿನ ರಾಜಕೀಯವನ್ನು ನೋಡಿದರೆ ತಾವು ನೆಕ್ಸ್ಟ್ ಚುನಾವಣೆಗೆ ಏನಾದರೂ BJPಗೆ ಬರುವ ಚಾನ್ಸಸ್ ಇದೆಯಾ ಸರ್? ಆ ಥರ ಒಂದು ಯೋಚನೆ ಇದೆ? ಏನು ಆಲೋಚನೆಗಳಾಕೆ ಮಾಡಲಿಲ್ಲ. BJPಗೆ ಬರುವಂಥ ಆಲೋಚನೆಗಳು ಏನು ನಾನು ಮಾಡಲಿಲ್ಲ. ಇನ್ನೊಂದು ಟರ್ಮಿಗೂ ಕಾಂಗ್ರೆಸ್ ಸರ್ಕಾರನೇ ಕರ್ನಾಟಕದಲ್ಲಿ ಬರ್ತದೆ ವಿಶ್ವಾಸ ಇದೆ ತಮ್ಮ? 100% ಇದೆ. ಯಾಕಂದರೆ ನಮ್ಮ ಗ್ಯಾರಂಟಿಗಳು, BJP ಪಕ್ಷದಲ್ಲಿ ಯಾರು ಅಧ್ಯಕ್ಷ ಇವತ್ತಿನವರೆಗೆ ಆಗಲಿಲ್ಲ. ಅವರ ಒಳ ಜಗಳ, ಅಲ್ಲಿ ಒಬ್ಬನನ್ನು ನೋಡಿದರೆ ಎಲ್ಲ ಮೊದಲಿನ ಹೀರೋಗಳೆಲ್ಲ ಈಗ 0 ಆಗಿದ್ದಾರೆ. ಇನ್ನು ಎಲ್ಲ ನಾನು ರಾಜಕೀಯವಾಗಿ ಮಾತಾಡೋದಲ್ಲ, ಮೊದಲಿನ ಎಲ್ಲ ಹೀರೋಗಳು ಈಗ 0. ಹೊಸ ಎಂಟ್ರಿಗೆ ಪಾಸು ಸರಿಯಾಗಿ ಸಿಗ್ತಾ ಇಲ್ಲ. ನಾನು ಹೊಸ ಎಂಟ್ರಿ ಆಗಲಿಕ್ಕೆ ನಮಗೆ ಅವರನ್ನು ಬಿಡುವುದಿಲ್ಲ. ಈ ಹಳೆ ಹುಳಿಗಳು ಹೊಸ ಎಂಟ್ರಿಯನ್ನು ಬಿಡುವುದಿಲ್ಲ, ಅವರು 0 ಆಗಿದ್ದಾರೆ. ಒಟ್ಟು ಪಕ್ಷ ಏನಂತ ನೀವು ಅಲ್ಲ, ಅವತ್ತು ಅಶೋಕ್ ರೈಗಳಿಗೆ ಹೊಸ ಎಂಟ್ರಿಗೆ ಅವಕಾಶ ಕೊಟ್ಟಿದ್ರೆ ಪುತ್ತೂರು BJP ಕೈಯಿಂದ ತಪ್ತಾ ಇರಲಿಲ್ಲ ಅಂತ ಅನ್ನಿಸ್ತು. ನಾನು ಹೊಸ ಎಂಟ್ರಿ ಅಂತ ಅಲ್ಲ, ನಾನು ಹಳೆ ಎಂಟ್ರಿಗೆ ಪಾಸ್ ಕೊಡಬೇಕಿತ್ತು. ಇವರು ಅಷ್ಟೇ, ಹಳೆಯ ವ್ಯಕ್ತಿಗೆ ಒಂದು ಪಾಸ್ ಕೊಡಬೇಕಿತ್ತು. ನಾನು ಅವರಿಗೆ ಬೇಕಾದಷ್ಟು ಟೈಮ್ ಕೊಟ್ಟು ಎಲ್ಲರ ಬೇಡಿಕೆ ಎಲ್ಲರ ಹತ್ರನೂ ಕೇಳಿದ್ದೀನಿ, ಸರ್ ನನಗೆ ಒಂದು ಅವಕಾಶ ಕೊಡಿ. ನಾನು ಈಗ BJP ಅವರು ಹೇಳ್ತಾರಂತೆ, ನನಗೆ ಗೊತ್ತಿಲ್ಲ. ನಮಗೆ BJP ಅವರೇ ಕೆಲವರು ಹೇಳೋದು, ಈರೇನು ಕಲೆ ಉಂಡ ಮಾರ್ರೆ ಅಂಕಲ, ಇವರು ಇಡ್ತಾ ಇದ್ರೆ ಏನಾಗ್ತಾಯಿತ್ತು, ಏನೋ ಮಾಡ್ತಾಯಿದ್ರು, ನಾವು ಕಲ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಒಂದು ಬರ್ತಾರೆ, ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಫಾರ್ ಗುಡ್. ಎಲ್ಲದೂ ಆಗೋದು ಒಳ್ಳೆಯದಕ್ಕಾಗಿ ಅಂತ ಬರ್ತದೆ. ನಾನು ಹಾಗೆ ತಿಳ್ಕೊಂಡು ನಾನು ಅಲ್ಲಿ ಮತ್ತೆ ನನಗೆ ಒಂದು ಏನಾದರೂ ಅಚೀವ್ಮೆಂಟ್ ಮಾಡಬೇಕಂತ ಒಂದು ಆಸೆ ಇತ್ತು. ಒಂದು ದೊಡ್ಡ ಡಿಸಿಷನ್ ತಗೊಂಡೆ, ಕಾಂಗ್ರೆಸ್ ಹೋದೆ, ಜನ ಆಶೀರ್ವಾದ ಮಾಡಿದರು, ಶಾಸಕನಾಗಿ ಬಂದ. ಭಯ ಇತ್ತಾ ಸರ್ ಕಾಂಗ್ರೆಸ್ಗೆ ಹೋಗುವಾಗ? ನನ್ನ ಒಪ್ಪಿಕೊಳ್ತಾರಾ ಇಲ್ವೋ ಅನ್ನುವಂಥ ಭಯ ಇತ್ತಾ ಸರ್? ಭಯ ಇರಲಿಲ್ಲ ನನಗೆ. ಯಾಕೆ ಅಂತ ಹೇಳಿದರೆ, ನಾನು ಯಾವತ್ತೂ ಕೂಡ ಚುನಾವಣೆ ಭಾಷಣ ಕಾಂಗ್ರೆಸ್ಸಿನ ವಿರುದ್ಧ ಮಾಡಲಿಲ್ಲ. ನೀವು ಎಷ್ಟು ನೋಡಿ, 22 ವರ್ಷ ನಾನು BJPಯಲ್ಲಿದ್ದೆ. ಒಂದೇ ಒಂದು ಸಲ ನಾನು ಕಾಂಗ್ರೆಸ್ಸಿನ ವಿರುದ್ಧ ಚುನಾವಣಾ ಭಾಷಣ ಮಾಡಲಿಲ್ಲ. ಯಾವುದೇ ವೇದಿಕೆಯಲ್ಲಿ ಕಾಂಗ್ರೆಸ್ಸಿನವರಿಗೆ ಬೈದಿಲ್ಲ, ವೈಯಕ್ತಿಕ ಟೀಕೆ ಮಾಡಲೇ ಇಲ್ಲ ಯಾವತ್ತು. ನಾನು ಮೊದಲು BJPಯಲ್ಲಿರುವಾಗ ನನ್ನ ಟ್ರಸ್ಟ್ನಲ್ಲಿ 2300 ಮುಸ್ಲಿಂ ಮಹಿಳೆಯರಿಗೆ, ಮುಸ್ಲಿಂ ಕುಟುಂಬಕ್ಕೆ ಸಹಾಯ ಮಾಡಿದ್ದೀನಿ. ನನ್ನ ಮೆಂಬರ್ಸ್ ಇದ್ದಾರೆ, ಅವರು ಎಷ್ಟೋ ಜನ ನನಗೆ ತಂಬು ಕೊಡ್ತಾಯಿದ್ರು ಮುಸ್ಲಿಮರೆಲ್ಲ. ಆಗ ನಾನು BJPಯಲ್ಲಿದ್ದಾಗ ಹಾಗೆ ನಾನು ಯಾರಿಗೂ ಬೈಯುವಂಥ ಕೆಲಸಗಳನ್ನು ಮಾಡಿಕೊಡ್ತಿದ್ದೆ. ಕಾಂಗ್ರೆಸ್ಗೆ ಬಂದ ನಂತರ BJPಗೆ ನಾನು ವಾಗ್ದಾಳಿ ಮಾಡುವುದೇ ಇಲ್ಲ. ಪಕ್ಷದ ಮೇಲೆ ಈಗ ರಾಜಕೀಯವಾಗಿ ಮಾಡಬೇಕಾಗ್ತದೆ. ವೈಯಕ್ತಿಕವಾಗಿ ಯಾರಿಗೆ ಬೈಯುವಂಥ ಕೆಲಸವನ್ನು ಸಾಧಿಸುವುದಿಲ್ಲ, ಮಾಡುವುದಿಲ್ಲ. ಅವರು ಬೈದರೆ ಮಾತ್ರ ನಾನು ಬೈತೇನೆ. ಈಗ ಅವರು ಬೈದರೆ ನಾನು ಮಾಡ್ತೇನೆ, ಉತ್ತರಕ್ಕೆ ಪ್ರತ್ಯುತ್ತರ ಮಾತ್ರ ಕೊಡ್ತೇನೆ ಅಷ್ಟೇ. ವೈಯಕ್ತಿಕವಾಗಿ ಬೇರೆ ಏನು ಅವ್ರ ಪಕ್ಷದ ಬಗ್ಗೆ ಮಾತಾಡಿದ್ರೆ ನಾನು ಅಷ್ಟೇ ಕೆಡ್ತೇನೆ. ನಾನು ಏನದಕ್ಕೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಅದು ನಮ್ಮ ಕೆಲಸ ಅಲ್ಲ. ನಮ್ಮದು ಕೆಲಸ ಅಭಿವೃದ್ಧಿ. ಜನ ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ.
ಎಸ್, ಅಶೋಕ್ ರೈ ಅವರು ಒಟ್ಟು ಈ ಎಲ್ಲ ವ್ಯವಸ್ಥೆಯನ್ನು ನೋಡ್ತಾ ಹೋದಾಗೆ ಅಶೋಕ್ ರೈ ಅಂತ ತಕ್ಷಣ 3 ವಿಷಯವನ್ನು ನಾನು ಕೇಳದೇ ಇದ್ದರೆ ತಪ್ಪಾಗ್ತದೆ. ಒಂದು ರಾಜಕೀಯವಾಗಿ ಅಶೋಕ್ ರೈಗಳು, ಇನ್ನೊಂದು ಧಾರ್ಮಿಕವಾಗಿ ಅಶೋಕ್ ರೈಗಳು. ಇದು 2 ಸಂಗತಿಗಳು ನಾವು ಮಾತಾಡಿದ್ದೇವೆ. 3ನೇದು ತುಳುವಿನ ವಿಚಾರದಲ್ಲಿ ಅಶೋಕ್ ರೈಗಳು, ತುಳು ಸಂಸ್ಕೃತಿಯ ವಿಚಾರದಲ್ಲಿ ಅಶೋಕ್ ರೈಗಳು. ಅದು ಅಶೋಕ್ ರೈ ಅಂತ ಹೇಳಿದರೆ ಕಂಬಳ ಅಂತ ನೆನಪಾಗ್ತದೆ ಎಲ್ಲ ಜನರಿಗೆ. ಅಶೋಕ್ ರೈ ಅಂತ ಹೇಳಿದರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಅಂತೂ ಸದನದಲ್ಲಿ ತಾವು ಮತ್ತು ಸ್ಪೀಕರ್ ಮಾತನಾಡುವ ತುಳುವೇ ಅನೇಕ ಜನರ ಮೊಬೈಲಲ್ಲಿ ಅದು ಪಕ್ಷ ಬಿಟ್ಟು ನಾನು ಹೇಳೋದು, ಅನೇಕರು ಮೊಬೈಲ್ನಲ್ಲಿ ನೋಡುವಂಥದ್ದು ಇವತ್ತು ಅನೇಕರ ಮೊಬೈಲಲ್ಲಿ ಸೇವ್ ಆಗಿ ಇದೆ. ಆ ಮಟ್ಟಿಗೆ ತುಳುವಿನ ವಿಚಾರದಲ್ಲಿ ತಾವು ಆಸ್ಥೆಯನ್ನು ಹೊಂದಿದವರು. ತುಳುತ್ತ ಬಗ್ಗೆ ಒಂಜಿ ಬಾರಿ ಮಲ್ಲ ಕಾಳಜಿ ಅಶೋಕ್ ರೈ ಕುಲೆಗೆ. ತುಳು ಏಪ ಪರಿಚಯದಗೂ ಸೇರುಂಡು, ಅಧಿಕೃತ ರಾಜ್ಯ ಭಾಷೆ ಏಪ ಆಪುಂಡು. ತುಳಿ ಅಧಿಕೃತ ರಾಜ್ಯದ ಹೆಚ್ಚುವರಿ ಭಾಷೆ ಆಪುಣವು ಎಂಕಲ್ ಕೆಲಸ. ರಾಜ್ಯದ 8ನೇ ಪರಿಚಯದಾಗ ಸೇರಿಸೋಣ ಕೇಂದ್ರ ಸರ್ಕಾರದ ಕೆಲಸ. 8ನೇ ಪರಿಚಯದಾಗ ಇತ್ತೇನೆ ಪೋತು ಮುಲ್ಪಡ್ದ ರೆಕಮೆಂಡ್ ಆದ ಅಲ್ಪ ಆತಿಚಿ ಇತ್ತೆ ಈ ವರ್ಷ ಪೋಯ್ನತ್ತು ಬೊಂಬುಡ್ದೇ ಪೋತು ನಮ್ಮ ಹೆಚ್ಚುವರಿ ಭಾಷೆ ಆದ ಸೇರೋಡು ಪಂಡತಿ ನಮ್ಮ ಇಡೀ ಬ್ಯಾಂಗ್ಳೂರು ತುಳುಕೂಟದಾಗಲಿ ಎಂಡ ಬರ್ತದೆ. ಏನು ಸುರು ಶಾಸಕ ಏನಾದ ಪೋದು 1 ವಾರ ಆತನತ್ತೆ ಪೂರ ಬತ್ತಿದ್ದು ಬಂಡ್ಯಾರ ಅಶೋಕನ ಇರುಡೊಂಜಿ ಕೆಲಸ ಆಪುದಾದ ತುಳುತ್ತ ಬಗ್ಗೆ ಇರೊಂಜಿ ಗಮನದೆತ್ತು ನೋಡು. ಕಂಬಳನೊಂಜಿ ಬ್ಯಾಂಗ್ಳೂರು ಮಲ್ಪಡು ಏನಾಯ್ಕೆ ಬಂಡೆ ಈ ತಿಂಡಿಗೆಲ್ಲ ಕಂಬಳನ ಮಲ್ಪಾರದಲ್ಲ ಒಂದು ಮಲ್ತಾರ ಆಯ್ಕೆ ಬಂಡ್ಯಾರ ಇಂಕಲ ಭಾರಿ ಪ್ರಯತ್ನ ಮಾಡ್ತು. 7 ವರ್ಷದ ಇತ್ತಿನ ದಕ್ಷಿಣ ಕನ್ನಡ ಜಿಲ್ಲೆದ ಮಾತಾ ಶಾಸಕರನ್ನ ಪ್ರಮುಖರನ್ನ ಬೆರಿತಾಗದು ಅಶೋಕನ್ನ ಕಂಬಳ ಮಲ್ಪ್ಯಾರ ಆತಿಜಿ ಆಪುಗ ಮಂಡ ಮಲ್ಪ್ಯಾರ ಆತಿಜಿ ಈರೇನು ಮಲ್ಪೋರು ಇದು ಒಂಜಿ ಮಲ್ಪೋರ್ನ ಮಲ್ಪುಗಾನ್ ಏನು ಬಂಡೆ ಅಪ್ಪ ತುಕ ಬಂಡೆ ಫಸ್ಟ್ ಅಧಿವೇಶನ ತುಳುತ ಬಗ್ಗೆ ಎನ್ನ ಕ್ವಶನೇ ತುಳುತ ಎನ್ನ ಭಾರಿ ಒಂಜಿ ಆತ್ಮೀಯರು ಉಳ್ಳ್ಯಾರ ಆರಿಂಗೆ ಬಂಡೇರು ತುಳು ಅಶೋಕನ್ನ ಇದು ತುಳುತ ಬಗ್ಗೆ ಪಾತಿರ್ಲಿ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇರೇನು ಸ್ವೀಕಾರ ಮಲ್ಪಡು ಬಂಡೆ ನಾನು ಹೋಯ್ತು ತುಳುತ ಬಗ್ಗೆ ಇನ್ನಿ ಮುಟ್ಟ ಬಿಡ್ತುಜಿ ಏನು 10ನ ಬಲ್ಲು ನಿನ್ನಿ ಮುಟ್ಟ ಬಿಡ್ತುಜಿ ಇನ್ನಿಲ ತುಳುಕು 5 ಜನತ ಟೀಮ್ ಮಾಡ್ತದೆ ಬೇತೆ ಸ್ಟೇಟಿಗೆ ಹೋದು ಎಂಚ ಇಂಪ್ಲಿಮೆಂಟ್ ಅದು ಫೈನಲ್ ಸ್ಟೇಜಲ್ಲಿ ಉಂಟು. ತುಳುನು ಹೆಚ್ಚುವರಿಯಾದ ಭಾಷೆ ಆದ ಅನೌನ್ಸ್ ಮಲ್ಪೇರ ಮಾತ್ರ ಬಾಕೊಂಡು ಎಲ್ಲ CM ಬಣ್ಣಗಳ ಇನ್ನು ರಿಕ್ವೆಸ್ಟ್ ಮಲ್ಪೋ ತುಳುನು ಮಲ್ಪದೆ ಬಿಡ್ಪೋ ಇತ್ತೆ ಒಂತೆ ಎನ್ನ ಕಾರು ಇಪ್ಪಿರು ನಮ್ಮ ಮಕ್ಳು ಬೇತಾಕ್ಲತ್ತಿದ್ದು ನಾಯಬ ನಂಬಿ ಮಲ್ತೇನ ಹಾಪುಣತ್ತ ಅಶೋಕ್ ರೈ ತುಳುನು ಹೆಚ್ಚುವರಿ ಭಾಷೆ ಮಲ್ತೇನ ಹಾಪುಣತ್ತ ಆಯ್ತು ಅದು ಒಂತೆ ಕಾರು ವೈಪುನ ಗೊತ್ತಾವಂದೆ ಕಾರು ವೈಪರು ಹಿಂಗೆ ಗೊತ್ತಾಕೊಂಡರು ಕಮಿಟಿ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಒಂದು ಪುರ ಪಣ್ಣಾಗ ಆಯಿತು ಸರ್ ಕಮಿಟಿ ಮಾಡಿದ್ದು అయినా ಬೆರಿತಾಗದೆ ಇನ್ನು ಮಲ್ಪುಣ ಹಂಚಗ ಕಂಬಳ ಅಲ್ಲ ಹಂಚನೆ ಎಂಗ್ಲ ಸೀದಾ ಪೋದು ಕಂಬಳ ಮಲ್ಪುಗ ಅಂದು ಪಂಡು ಮಲ್ಪುಗ ಬಣ್ಣಗೆ ಗ್ರೌಂಡ್ ತೀಯರ ಬತ್ತು ತೂದು ಬಣ್ಣಗೆ ಎದುರು ಬಣ್ಣಗೆ ಮಾಧ್ಯಮದಕ್ಕಲು ಪುರ ತಿಕ್ಕಿರು ಮತ್ತೆ ಕಂಬಳ ಮಾಡಿದ್ರು ಹೌದು ಕಂಬಳ ಮಾಡಬೇಕು ಪಂಡದು ಬಿಡಿಯೇನು ಬೊಕ್ಕ ಇನ್ನು ಸಾಧಕ ಬಾಧಕ ಗೊತ್ತಾನು ಇಂಚ ಬ್ಯಾಂಗ್ಳೂರು ಕಂಬಳ ಮಲ್ಪರೆ ಇತ್ತು ಭಂಗ ಬತ್ತು ಇಂಚ ಆ ಪೊಲೀಸ್ ವ್ಯವಸ್ಥೆ ಇನಿ ಮುಟ್ಟ ಪ್ಯಾಲೇಸ್ ಗ್ರೌಂಡ್ 16 ಗಂಟೆ 11 ಮುಟ್ಟ ಮಾತ್ರ ಫಂಕ್ಷನ್ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆದ ಕಂಬಳ ಮಾತ್ರ 2 ದಿನ ನಡೀತದೆ. 11 ಗಂಟೆ ರಾತ್ರಿಗೆ ಬರ್ತದೆ ಇನ್ಸ್ಪೆಕ್ಟ್ರಿ ಎಂಗೆಲ್ಲ ಪೂರ ಫ್ಯೂಸ್ ಉಂಡೆತ್ತು ಪತ್ತಪೈ ಬ್ಯಾಂಗ್ಳೂರು ಯಾರು ಹೇಳಿದ್ರು ಮಾಡಲಿಕ್ಕೆ ಆಗೋದಿಲ್ಲ. ಏನು ಕಾದರ್ಗೆ ಫೋನ್ ಮಾಡ್ತೆ ಕಾದರ್ ಇಂಚು ಅಂದ ಫ್ಯೂಸ್ ಇತ್ತಲ್ಲ ಇವನು ಇತ್ತೆ ಕಾರು ತಿರ್ಗದು ಬರ್ಬೇಕು ಕಾದರ್ ಬರ್ತೇನೆ ಎಲ್ಲ ಕಾದರ್ಲ ಸೇರಿದ ఆయన ಇನ್ಸ್ಪೆಕ್ಟರ್ನ ಕಮಿಷನರ್ ಪೂರ ಪಾತಿರು ತಂದು ಹಾಕು ಫೀಸು ಪಾಡ್ದೆ ಯಾರು ಕೇಳೋರು ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇಡೀ ಕರ್ನಾಟಕ ಇದನ್ನು ಒಪ್ತದೆ ಯಾರು ಕೂಡ ಅಬ್ಜೆಕ್ಷನ್ ಮಾಡೋಗಿಲ್ಲ ಹಾಕು ಫೀಸ್ ಮಾಡೋದು ಹಿಂಗೆ ಬುಲ್ಪು ಮುಟ್ಟ ಮಣತೆ ಮುಟ್ಟ ಕಂಬಳ ಮಾಡ್ತಾರೆ ಓಕೆ ಅಂಚ ಭಾರಿ ಸಂಘಟನೆಗಳು ಇನ್ನು ಪೂರ ಒಂದು ಮಲ್ತಿದ್ದ ಇನ್ನು ಮಲ್ಪಣೆ ಮಂಡ ಬ್ಯಾಂಗ್ಳೂರು ಕಂಬಳ ಮಲ್ಪಣೆ ಮಂಡ ಇಟ್ಸ್ ನಾಟ್ ಎ ಸ್ಮಾಲ್ ಜಾಬ್ ಇಟ್ಸ್ ಎ ಬಿಗ್ ಹಾರ್ಡ್ ವರ್ಕ್. ಈ ಸರ್ತಿ ಪಿಲಿಲ್ ಬೆಂಗಳೂರು ಕೊನೋಡು ಒಂದುಲ್ಲಾರು ಈ ಸರ್ತಿ ಕಂಬಳ ಮಲ್ಪಡು ನಿತ್ತನ ಇರ್ಬೇಕ ಇತ್ತೆ ಕಂಬಳದ ಜಡ್ಜ್ಮೆಂಟ್ 24th ಫೈನಲ್ ಆಗ್ತಾನೆ ಹೈಕೋರ್ಟ್ ಬ್ಯಾಂಗ್ಳೂರು ಮಲ್ಪೊಳ್ಳಿಯ ಮಲ್ಪೆರಬಳ್ಳಿಯ ಐಕ್ಳ ಹೋರಾಟ ಒಂದನ ಅಶೋಕ್ ರೈ ಬೇತೆ ಏರ್ಲ ಕಂಬಳ ಸಮಿತಿ ದುಂಬಲ ಪೇಟದ ವಿರುದ್ಧ ಹೋರಾಟ ಏನೇ ಮಾಡ್ತೀನಿ ಹೋರಾಟ ಇತ್ತೆಲ್ಲ ಹೋರಾಟ ಕೋಡೆ ಲಾಸ್ಟ್ ವೀಕ್ 14 ತಾರೀಕಿಗೆ ರಿಸರ್ವ್ ಆಗ್ತಾನೆ ಜಡ್ಜ್ಮೆಂಟ್ 24 ಅನೌನ್ಸ್ಮೆಂಟ್ ಆಪನು ಜಡ್ಜ್ಮೆಂಟ್ ಐಕಲ್ಲ ಪರವಾದ ಬರ್ಪು ಕಂಬಳ ಮಲ್ಪೊಳ್ಳಿಯಿಂದ ಬರ್ಪು ಅವು ಖಂಡಿತ 100 ಪಾಲು ಇದೆಲ್ಲ ಅಂಜ್ಬೊಂಡ 25 ತೂಲೆ ಜಡ್ಜ್ಮೆಂಟ್ ನಮ್ಮ ಪರವಾದ ಒಂಜಿ ರಡ್ನೇದ ಪ್ಯಾಲೇಸ್ ಗ್ರೌಂಡು ನಮಕ್ಕ ಗೌರ್ಮೆಂಟಿಗೆ ಒಂದು ಒಂಜಿ ತಿಕ್ಕಾಟಡು ಉಂಟು ಐರ್ದಾದು
ಅವು ಆಯಿ ಕೂಡಲೇ ನಾನೊಂದು ಕಂಬಳ ಬ್ಯಾಂಗ್ಳೂರು ಮಲ್ಪಡೋದು ಭಾರಿ ಆಸೆ ಉಂಟು ಜನಕ್ಕೂ ತೋರಿಸಿ ಸುಮಾರು ಜನ ಇನ್ನು ಅಶೋಕ್ ರೈ ವಿಧಾನಸೌಧ ಪೋನಾಗ ಸರ್ ಕಂಬಳ ಮಾಡಿದ್ದು ನೀವೆಲ್ಲ ಸರ್ ಕಂಬಳ ಮಾಡಿದ್ದು ನೀವೆಲ್ಲ ಇತ್ತು ಜನ ಗುರುತಿಸ ಬೇರೆ ಬಂಡ ನಾರ್ತ್ ಕರ್ನಾಟಕ ಸರ್ ಕಂಬಳ ಮಾಡಿದ್ವಿ ಅಕ್ಲೆ ಒಂಜಿ ಪಾಸ್ ಕೂಡ ಕೊಡೋದು ಕುಳ್ಳೈನ ಉಂಡತ್ತೆ ಅದೇ ದೇವರನ್ನು ತೂಯ್ಲಿಕ್ಕೆ ಕಂಬಳ ತೂಕು ಹಾರಿ ಒಂಜಿ ಇಂಕ ಸಂತೋಷ ಉಂಟು ಖರ್ಚಾತನಿ ಒಂಜಿ ಸಂತೋಷ ಉಂಟು ಇನ್ನು ದುಂಬುದುಂಟು ಇನ್ನು 5 ವರ್ಷ ಮುಗಿಪುನಿಗೆ ತುಂಬರ ಕಂಬಳ ಮಲ್ಪಡೋದು ಆಸೆ ಉಂಟು ಓಕೆ ಪಿಲಿ 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 ಈ ವರ್ಷ ನಾರಿ ಪಾಪ ಪಿಲಿ ಒಂಜಿ ದಿನ ಪೊಣ್ಣು ಪಿಲಿ ಒಂಜಿ ನಾನು ಪಿಲಿ ಐನು ಈ ವರ್ಷ 2 ದಿನ ಕಾರ್ಯಕ್ರಮ ಅಂತ ಡಿಸೆಂಬರ್ ಮಲ್ಲ ಕಾರ್ಯಕ್ರಮ ಮಾಡ್ತದೆ ಐನ ಕರ್ನಾಟಕಕ್ಕೆ ತೋಜವನ ವ್ಯವಸ್ಥೆ ಇದೇ ಪಿಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿಡು ಉಂಟು ಇಡೀ ರಾಜ್ಯಗ ಇನ್ನ ಪರಿಚಯ ಆತಿಜ್ಜಿ ಪರಿಚಯ ಆವಡುನ ಇರು ಬ್ಯಾಂಗ್ಳೂರು ಮಾಡ್ತದೆ ಪೂರ ಅರಮನೆ ಮೈದಾನ ಮಾಡ್ತಾ ಇನ್ನು ರಾಜ್ಯಗೂ ತೋಜವನ ಕೆಲಸ ಮಲ್ಪಡು ಇನ್ನು ಈ ವರ್ಷ ಮಾಡ್ತಾ ಅನೇಕ ಸಂಗತಿಗಳನ್ನು ಮಾತಾಡ್ತಾ ಬಂದ್ವಿ ಅಶೋಕ್ ರೈಗಳೇ. 4 ದಿನ ಕಾರ್ಯಕ್ರಮ ಯಾವ ರೀತಿಯಾಗಿರ್ತದೆ? ನಾಡಿದ್ದು ನಾವು 20ನೇ ತಾರೀಕು ಸೋಮವಾರ ಮುಖ್ಯಮಂತ್ರಿಯವರನ್ನು ಸುಮಾರು 1 ತಿಂಗಳ ಹಿಂದೆ ನಾನು ಬರಬೇಕಂತ ಕೇಳಿದೆ. ಏನಪ್ಪ ಕಾರ್ಯಕ್ರಮ ಹೀಗೆ ದೀಪಾವಳಿ ಜನ ಬರ್ತಾರಾ ಜನ ಹೇಳಿದ್ದಾರೆ ಬರಬೇಕಾ ಎಲ್ಲ ಕೇಳಿದ್ರೆ ಆಯಿತು ಬರಬೇಕು ಅಂತೇಳಿ ಒಪ್ಪಿಕೊಂಡಿದ್ದಾರೆ ಬರ್ತಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಕಳೆದ ಸಲ ನಾವು 85,650 ಜನರಿಗೆ ಕೊಟ್ಟಿದ್ದೀವಿ. ಈ ಸಲ 1 ಲಕ್ಷ ಜನರಿಗೆ ಮಾಡಿ ಒಂದು ಮನೆಯಿಂದ 5 ಜನ ಬಂದರೆ 5 ಜನರಿಗೆ ಉಡುಗೊರೆಯನ್ನು ಕೊಡ್ತೀವಿ. ನೀವು ಕೇಳ್ಬೋದು ಯಾಕೆ ಸೀರೆ ಬಿಟ್ರಿ ಬಟ್ಟಲು ಕೊಟ್ಟು ಹಿಂದೆ ಸೀರೆ ಕೊಟ್ಟದ್ದು ತುಂಬ ವರ್ಷದಿಂದ ಇದೆ, ಬೆಡ್ಶೀಟು ಕೊಟ್ಟದ್ದು ಇದೆ. ಜನಗಳು ನೆನಪಾಗ್ತದೆ ಸೀರೆ ಉಡುವಾಗ ಅಶೋಕ್ ರೈ ಕೊಟ್ಟದ್ದು, ಬೆಡ್ಶೀಟ್ ಬೆಳಿಗ್ಗೆ ಹಾಕುವಾಗ ರಾತ್ರಿ ಹಾಕುವಾಗ ಅಶೋಕ್ ರೈದು ಒಂದು ನೆನಪಾಗ್ತದೆ, ಬೆಳಿಗ್ಗೆ ಮಡಚಿ ಇಡುವಾಗ ಅಶೋಕ್ ರೈ. ಮತ್ತು ನಾವು ಕೊಡುವಂಥ ವಸ್ತುಗಳನ್ನು 5 ಜನರ ಒಂದು ಮನೆಗೆ 5 ಬಳಕೆ. ಈಗ ನಾವು ಮಿಕ್ಸಿ ಕೊಟ್ಟು ಅಂತ ತಿಳ್ಕೊಳ್ಳಿ 5 ಮಿಕ್ಸಿ ತಗೊಂಡು ಏನು ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಒಂದು ಎಲ್ರಿಗೂ ಬಳಕೆ ಆಗುವಂಥದ್ದು ಬಟ್ಟಲು ತಟ್ಟೆ ಪಿಂಗಾಣಿ ಗ್ಲಾಸು ಮತ್ತು ಒಂದು ಬಟ್ಟೆ ಕೊಡಬೇಕು. ಅಂದರೆ ಅನ್ನದಾನ ಮತ್ತು ವಸ್ತ್ರದಾನ ಅಂದರೆ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನು ಕೊಡುವಂಥ ಕೆಲಸವನ್ನು ಮಾಡಿ ಒಂದು ಮನೆಯಿಂದ 10 ಜನ ಬಂದರೆ 10 ಜನಕ್ಕೂ ಕೊಡ್ತೀವಿ. ಅವರ ಪಕ್ಕದ ಮನೆಯವರು ಯಾರು ಮಕ್ಕಳಿಗೂ ಕೂಡ ಒಂದೊಂದು ಸೆಟ್ ಕೊಡುವಂಥ ಕೆಲಸ ಮಾಡಿ 1 ಲಕ್ಷ ಜನರಿಗೆ ವ್ಯವಸ್ಥೆಯನ್ನು ಮಾಡಿದ್ವಿ. ಒಂದು 5 ಎಕರೆಯಲ್ಲಿ ಪೆಂಡಾಳೆಲ್ಲ ಆಗ್ತಾ ಇದೆ, ಎಲ್ಲ ವ್ಯವಸ್ಥೆಗಳಾಗ್ತದೆ. ಮಳೆರಾಯನ ಕಾಟ ಸ್ವಲ್ಪ ಇದೆ, ಅದು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ವಿ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ. ಮುಖ್ಯಮಂತ್ರಿಗಳು ಒಂದು ಎಷ್ಟೊತ್ತಿಗೆ ಬರ್ಬೋದು ಸರ್? ಮುಖ್ಯಮಂತ್ರಿ ಸುಮಾರು 11:30-12 ಗಂಟೆ ಒಳಗೆ ಬರ್ತಾರೆ, 2 ಗಂಟೆ ಒಳಗೆ ಇರ್ತಾರೆ, ಅನಂತರ ವಾಪಸ್ ಬ್ಯಾಂಗ್ಳೂರು. ಓಕೆ, ಬೇರೆ ಯಾರ್ಯಾರು ಬರ್ತಾರೆ ಸರ್ ಆ ದಿವಸ ಕಾರ್ಯಕ್ರಮ? ಗುಂಡೂರಾವ್ ಅವರು ಬರ್ತಾರೆ, ಮಂಜುನಾಥ್ ಭಂಡಾರಿ, ರಮನಾಥ್ ರೈ, UT ಖಾದರ್ ಅವರು ಬರೋಲ್ಲ, ಅವರು ಅಮೆರಿಕದ ಪ್ರವಾಸದ ಅಮೆರಿಕದಲ್ಲಿದ್ದಾರೆ. ಅವರು ಅವರು 29ಕ್ಕೆ ಬರೋರು, 28ಕ್ಕೆ. ಬಾಕಿ ಅವರೆಲ್ಲ ನಮ್ಮ ಜಿಲ್ಲಾ ಪ್ರಮುಖರೆಲ್ಲ ಬರ್ತಾರೆ. ಓಕೆ, ಒಟ್ಟು ಎಷ್ಟು ಜನ ಸೇರ್ಬೋದು ಸರ್? 1 ಲಕ್ಷ ಜನ. 1 ಲಕ್ಷ ಕಳೆದ ಸಲ 80,000 ಜನ. 1 ಲಕ್ಷ ದಾಟ್ತದೆ ಅಂತ ನಮ್ಮ ಅಂದಾಜು. 1 ಲಕ್ಷ ಜನವರೆಗೆ ನಾವು ವ್ಯವಸ್ಥೆ ಮಾಡಿದ್ವಿ, ಮತ್ತೆ ಬಾಕಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಹೊತ್ತುವರೆಗೆ ಆ 1 ಲಕ್ಷ ಮುಗೀತದೆ ಅಷ್ಟು ಹೊತ್ತಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಓಕೆ, ಕಳೆದ ಬಾರಿ ಎಷ್ಟು ಜನ? 85,650 ಜನರಿಗೆ ಕೊಟ್ಟಿದ್ದೀವಿ ಕಳೆದ ಬಾರಿ. ಓಕೆ, ಕಳೆದ ಬಾರಿ ನಾವು ಎಷ್ಟು 1 ಲಕ್ಷಕ್ಕೆ ಅಂತ ಪ್ಲಾನ್ ಮಾಡಿದ್ದು ಸರ್, ಹೇಗಿತ್ತು ಅದು? ಇಲ್ಲ, ನಾವು 75,000 ಜನರಿಗೆ ಪ್ಲ್ಯಾನ್ ಮಾಡಿದ್ವಿ. ಓಕೆ, ಆನಂತರ 3 ಗಂಟೆ ಆಗುವಾಗ ನಮಗೆ ನಾವು 10,000 ರಿಸರ್ವ್ ಇಡ್ತೀವಿ ಯಾವಾಗಲೂ. ಓಕೆ, 75,000 ಜನರಿಗೆ ಪ್ಲ್ಯಾನ್ ಮಾಡಿದ್ವಿ, 10,000 ರಿಸರ್ವ್ ಮಾಡಿದ್ವಿ. ಮುಗಿಯುವಾಗಲೇ ಮಂಗಳೂರಿಂದ ತರಿಸ್ಕೊಂಡು ಮಾಡಿ ಅಷ್ಟು ಮಾಡಿದ್ವಿ, ಮತ್ತು ಅಲ್ಲಿಯೂ ಮುಗ್ದೋಯ್ತು. ಆನಂತರ 6:30 ಗಂಟೆಗೆ ನಾವು ಕ್ಲೋಸ್ ಮಾಡಿ ಇನ್ನೊಂದು ಕೊಡ್ಬೋದು, ಇನ್ನೊಂದು 4,000 ಜನರಿಗೆ 5,000 ಕೊಡ್ಬೋದಿತ್ತು. ಜನ ಬರ್ತಾ ಇದ್ರು, ಅಂದರೆ ಈ ಆಫೀಸು ಕಚೇರಿ ಎಲ್ಲ ಮುಗಿಸಿ ಬಂದವರು. ಮತ್ತೆ ನಮಗೆ ಕೊಡಲಿಕ್ಕೆ ಆಗಲಿಲ್ಲ, 6:30 ಗಂಟೆವರೆಗೆ ಕೊಟ್ಟಿದ್ದೀವಿ. ಓಕೆ, ಎಸ್ ಅಶೋಕ್ ರೈಗಳೇ, ಅನೇಕ ಸಂಗತಿಗಳನ್ನು ಮಾತಾಡಿದ್ವಿ. ಅಶೋಕ್ ರೈಗಳು ಇವತ್ತು ಶಾಸಕರಾಗಿ ನಾವು ನೋಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನವೆಂಬರ್ ಮ್ಯಾಜಿಕ್ ಆಗ್ತದೆ ಅಂತ ಹೇಳ್ತಾರೆ. ನವೆಂಬರ್ ಮ್ಯಾಜಿಕ್ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಬ್ಬ ಪವರ್ಫುಲ್ ಮಿನಿಸ್ಟ್ರು ಕೂಡ ಅಶೋಕ್ ರೈ ಆಗಬೇಕು ಅನ್ನುವಂಥದ್ದು ನಮ್ಮ ಹಾರೈಕೆ. ಅಶೋಕ್ ರೈಗಳು ಆಗಲಿ ಮಿನಿಸ್ಟ್ರು, ಪುತ್ತೂರಿಗೆ ಅಭಿವೃದ್ಧಿ ಆಗಲಿ, ಕರಾವಳಿಗೆ ಅಭಿವೃದ್ಧಿ ಆಗಲಿ ಅನ್ನುವಂಥ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ನಾವು ಅದನ್ನು ಬಳಸ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಧರ್ಮದ ಬಗ್ಗೆ ಈ ವ್ಯತ್ಯಾಸಗಳಿರುವುದರಿಂದ ಎಷ್ಟು ನಾನೊಂದು ಉದ್ಯಮ, ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೆ, 1 ಲಕ್ಷ ಸ್ಕ್ವೇರ್ ಫೀಟ್, ಒಂದು 800 ಜನರಿಗೆ ಅದರಲ್ಲಿ ಪ್ರೊವಿಷನ್ ಇದೆ ಕೆಲಸ, ಸಾಫ್ಟ್ವೇರ್ ಕಂಪನಿ. ಮೊನ್ನೆ ಒಂದು ಕಮ್ಯುನಲ್ ಆಯ್ತಲ್ಲ, ನಾನೆಲ್ಲ LOI ಮಾಡಿಕೊಂಡು ಅವ್ರ ಹತ್ರ ಆರಂಭ ಮಾಡಿದ್ರು. ಈಗ ಅವರು ಹಿಂದೆ ಸರಿತಾ ಇದ್ದಾರೆ. ವಿ ವಿಲ್ ಪೋಸ್ಟ್ಪೋನ್ ಅವರ್ ಪ್ರಪೋಸಲ್ ಅಂತ ಹಾಕಿ ನನಗೆ ಮೇಲ್ ಅದಾದ 1 ವಾರದಲ್ಲಿ. ಸೊ 800 ಜನರಿಗೆ ಇಲ್ಲಿ ಕೆಲಸ ಸಿಕ್ತು. ಇಂಥದ್ದು ಎಷ್ಟು ಇದೆ ಅಂತ ನನಗೆ ಗೊತ್ತಿಲ್ಲ. IT-ಗೆ ಒಂದು ಭಾರಿ ಡಿಮಾಂಡ್ ಬಂತು ಇಲ್ಲಿ ಮಂಗಳೂರಲ್ಲಿ. ಪ್ರಕಾಶ್ IT ಪಾರ್ಕ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ರೆಂಟ್ ಜಾಸ್ತಿ ಆಗೋಯ್ತು,
ಬ್ಯಾಂಗ್ಳೂರಲ್ಲಿ ಕ್ರೌಡ್ ಜಾಸ್ತಿ ಆಗೋಯಿತು. ಮಂಗಳೂರಲ್ಲಿ ಪೋರ್ಟ್ ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಎಲ್ಲ ಇದೆ. ಅದಕ್ಕಾಗಿ ಜನ ಇಲ್ಲಿಗೆ ಬರಲಿಕ್ಕೆ ಶುರು ಅಂದರೆ ದುಬೈ ಈ ಕನೆಕ್ಟಿವಿಟಿಯಿಂದ ಬಂದು ಈಗ ಹತ್ತಿರ ದುಬೈಗೆ ಬಂದರೆ 2 ಗಂಟೆ ಇಲ್ಲಿ ಜರ್ನಿ ಇರುವಂಥದ್ದು. ಸೊ ಇದನ್ನು ಕನೆಕ್ಟಿವಿಟಿ ಮಾಡಿ ಈಗ ಅದು ಡೌನ್ ಆಗುತ್ತೆ. ದೊಡ್ಡ ಪೋರ್ಟ್ ಇದೆ ಮಂಗಳೂರಲ್ಲಿ. ಪೋರ್ಟ್ ಇದೆ, ನಾವು ಬಳಕೆ ಸರಿಯಾಗಿ ಆಗ್ತಾ ಇಲ್ಲ ಅಂತ, ಸರಿಯಾಗಿ ಬಳಕೆಗಳು ಆಗ್ತಾ ಇಲ್ಲ. ಈಗ ನೋಡಿ ಹೈದರಾಬಾದ್, ಚೆನ್ನೈ ನೋಡಿ, ಏನು ಪೋರ್ಟ್ ಎಷ್ಟು ರಶ್ ಇದೆ ನೀವು ನೋಡಿ. ನಮ್ಮ ಪೋರ್ಟ್ ನೋಡಿ, ಕರೆಕ್ಟ್ 50 ಲಾರಿ ನಿಂತಿರೋದಿಲ್ಲ ಅದು ಎದುರುಗಡೆ, 50 ಲಾರಿ ನಮ್ಮ ಪೋರ್ಟಲ್ಲಿ ಎದುರುಗಡೆ ಇಲ್ಲ. ನೀವು ಆಂಧ್ರ ಪ್ರದೇಶದ ಪೋರ್ಟ್ ಒಂದು ನೋಡಿದರೆ ನೀವು ಹೇಳಬೇಕು ಶ್ಯಾಮ್, ಹೇಗೆ ಬಿಸ್ನೆಸ್ ಆಗ್ತದೆ, ಅದರಿಂದೆಲ್ಲ ಹೋಗುವಂಥದ್ದು ಡ್ಯೂಟಿ ನಮ್ಮದು. ನಾವು ಅದನ್ನು ಸರಿ ಬಳಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಬ್ಯಾಂಗ್ಳೂರು ಮಂಗಳೂರು ರಸ್ತೆನೇ ಕನೆಕ್ಟಿವಿಟಿ ಸರಿ ಇಲ್ಲ, ಟ್ರೈನು ಕನೆಕ್ಟಿವಿಟಿ ಸರಿ ಇಲ್ಲ, ಇನ್ನು ಆ ಕಡೆಯಿಂದಾಗಿ ಹೋಗುವಂಥದ್ದು. ಇದನ್ನೆಲ್ಲ ಕನೆಕ್ಟಿವಿಟಿ ಆದರೆ ಉಂಟಲ್ಲ, ಕೊಚ್ಚಿನ್ಗೆ ಪರ್ಫೆಕ್ಟ್ ಇದೆ, ಬಾಂಬೆಗೆ ಪರ್ಫೆಕ್ಟ್ ಇದೆ, ಬ್ಯಾಂಗ್ಳೂರು ಹೈದರಾಬಾದ್ ಚೆನ್ನೈ ರೈಲ್ವೆ ಕನೆಕ್ಟಿವಿಟಿ ಇದೆಲ್ಲ ಪರ್ಫೆಕ್ಟ್ ಆದರೆ, ಈ ಒಂದು ಸುರಂಗ ಮಾರ್ಗ ಎಲ್ಲ ಆದರೆ ನಮ್ಮನ್ನು ಯಾರು ಟಚ್ ಮಾಡಲಿಕ್ಕಿಲ್ಲ. ಸರ್, ಈಗ ನೀವು ತೆಗೆಯುವಾಗ ಹೇಳಿದಿರಿ ರಸ್ತೆಗಳ ವಿಚಾರ ತೆಗೆದು ನೋಡಿದರೆ ಇವತ್ತು ರಾಜ್ಯದಲ್ಲಿ ಇವತ್ತು ರಸ್ತೆಗಳ ಅನೇಕ ರಸ್ತೆಗಳು ಇವತ್ತು ಗುಂಡಿ ಬಿದ್ದಿದೆ, ಹಾಳಾಗಿದೆ. ಬೆಂಗಳೂರಿನಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರೇ ಖುದ್ದು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ನನ್ನ ಮಗಳು ನನಗೆ ಜೋರು ಮಾಡ್ತಾಳೆ ಅಂತ ಹೇಳುವ ಮಾತನ್ನು ಹೇಳಿದರು. ಸೊ ಈ ಪರಿಸ್ಥಿತಿ ಇದೆ ಸರ್ ರಾಜ್ಯದಲ್ಲಿ. ತಮ್ಮ ಸರ್ಕಾರ ಇರುವಾಗ ತಾವಿಷ್ಟು ಅಭಿವೃದ್ಧಿಶೀಲರಾಗಿ ಯೋಚನೆ ಮಾಡ್ತಾ ಇರುವಾಗ ಈ ಥರದ ಪರಿಸ್ಥಿತಿ, ಅನುದಾನಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಆಗಲ್ಲ, ನನ್ನ ಮಗಳು ನನಗೆ ಜೋರು ಮಾಡ್ತಾಳೆ ಇವತ್ತು, ಪಾಪ ಒಂದಾದ ರಸ್ತೆ ಅಂತ, ಒಂದಾದ ರೋಡದಾದ ಅಂತ. ಸೊ ಈ ಮಳೆ ಹೈಯೆಸ್ಟ್ ಬಿದ್ದಿದೆ ಈ ಸಲ, ಒಂದು ಅಂದರೆ ಡಬಲ್ ರೈನ್ ಬಂದಿದೆ. ಈಗ ನಾವೆಲ್ಲ ಟೆಂಡರ್ ಕೊಟ್ಟು ಈ ರಸ್ತೆಗಳನ್ನು ರಿಪೇರಿ ಮಾಡಿ ಇವತ್ತು ಜೋರು ಮಾಡಿ ನಾನು ಈಗ ಮಾಡಿದ್ದನ್ನು ಮಾಡಿ ಆಗೋದು ಮಾಡಲಿ ಅಂತ ಕಳಿಸಿದ್ದೀನಿ ಈಗೆಲ್ಲ ಟೀಮ್. ಮಳೆ ನಿಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ ಶ್ರಮ, ಅದರಿಂದ ನಾವು ತೊಂದರೆಯಲ್ಲಿ ಬಿದ್ದೀವಿ. ಮತ್ತು ಇದಕ್ಕೆಲ್ಲ ನಾಮಿನಲ್ ಗ್ರಾಮಾಂತರ ರಸ್ತೆಗೆ ದುಡ್ಡು ಬರೋದಿಲ್ಲ, PWD ರಸ್ತೆಗೆ ಬೇಕಾದಷ್ಟು ದುಡ್ಡು ಬರ್ತದೆ, ನಗರಸಭೆಯಲ್ಲಿ ಬೇಕಾದಷ್ಟು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀವಿ, ರಸ್ತೆ ರಿಪೇರಿ ಮಾಡಲಿಕ್ಕೆ ಆಗ್ತದೆ. ದುಡ್ಡು ಇಲ್ವಾ? ದುಡ್ಡು ಇದೆ, ಇಲ್ಲೇ ಇದೆ. ಅದಕ್ಕೆ ಒಂದು ದೊಡ್ಡ ಒಂದು 50 ಲಕ್ಷ ಬೇಕಾಗಿರುವಂಥದ್ದು, 20 ಲಕ್ಷ ಸಾಕು ಈ ಗುಂಡಿ ಮುಚ್ಚಲಿಕ್ಕೆ. ಬಟ್ ಕಾನೂನು ಪ್ರಕಾರ ಅದು ಒಮ್ಮೆ ಮುಚ್ಚಿದ ನಂತರ ನೀವು ಇನ್ನು 6 ತಿಂಗಳು 1 ವರ್ಷ ಮುಟ್ಟುವಂಗಿಲ್ಲ. ಆಗ ಅದು ಮಳೆ ಬಿದ್ದರೆ ಇಮಿಡಿಯೇಟ್ ಈಗಲೂ ಮಳೆ ಬರ್ತಾ ಇದೆ, ಹೋಗ್ತದೆ. ಒಂದು 2-3 ದಿವಸ ಮಳೆ ಬಿದ್ದರೆ ನಿಂತರೆ ನಾವು ಅದನ್ನೆಲ್ಲ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮಳೆ ನಮಗೆ ಅವಕಾಶಗಳನ್ನೇ ಕೊಡ್ತಾ ಇಲ್ಲ. ಬ್ಯಾಂಗ್ಳೂರಿನಲ್ಲಿ ಏನಾಗಿದೆ, ಎಲ್ಲ ಕಾಂಕ್ರೀಟ್ ರಸ್ತೆ ಮಾಡ್ತಾ ಇದ್ದಾರೆ. ಒಮ್ಮೆ ಅದಕ್ಕೆ ಟೆಂಡರ್ ಆಗಿ ಕಾಂಕ್ರೀಟ್ ರಸ್ತೆ ಅಂತ ನೀವು ಅನೌನ್ಸ್ ಮಾಡಿದ ಮೇಲೆ ಪುನಃ ಅದಕ್ಕೆ ರೀಬಿಲ್ಡಿಂಗ್ ಮಾಡಲಿಕ್ಕೆ ಇಲ್ಲ, ರಿಪೇರಿಗೆ ಬಿಲ್ಡಿಂಗ್ ಇಲ್ಲ. ಈಗ ನೋಡಿ, ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ನಾವು ಕಾಂಕ್ರೀಟ್ ರಸ್ತೆ ಅಂತ ಹಾಕಿದ್ದೀವಿ, ಅಲ್ಲಿ ಒಂದು ಬ್ಯಾಲೆನ್ಸ್ ಇರೋದು, ಅದನ್ನು ಇನ್ನು ರಿಪೇರಿ ಮಾಡಲಿಕ್ಕೆ ದುಡ್ಡು ಅದಕ್ಕೆ ಕೊಡಲಿಕ್ಕಿಲ್ಲ. ಸೊ ಕಾಂಕ್ರೀಟ್ ರಸ್ತೆನೇ ಮಾಡಬೇಕು. ಈಗ ಟೆಂಡರ್ ಆಗಿ 1 ವರ್ಷ ಆಯಿತು, 20 ಕೋಟಿದು ಟೆಂಡರ್ ಆಗಿ 1 ವರ್ಷ ಆಯಿತು, ಇನ್ನು 15 ಕೋಟಿ ಟೆಂಡರ್ ಈಗ ಟೆಂಡರಿಗೆ ಬಂದಿದೆ. ತಲೆ ಆ ಕಡೆ ರಿಪೇರಿ ಆಗೋದು ಕಾಂಕ್ರೀಟ್ ರಸ್ತೆ ಆಗ್ತದೆ. ಅದರಿಂದ ಅದು ಟೆಕ್ನಿಕಲ್ ಪ್ರಾಬ್ಲಮಲ್ಲಿ ಉಳಿತದೆ. ಎಲ್ಲ ರಸ್ತೆಗಳನ್ನು ರೀಫರ್ಫೇಸ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಎಸ್ ಅಶೋಕ್ ರೈ ಅವರೇ, ಇಷ್ಟು ಹೊತ್ತುಗಳ ಕಾಲ ಅನೇಕ ವಿಚಾರಗಳನ್ನು ಮಾತಾಡಿದ್ರಿ. ಅಶೋಕ್ ರೈಗಳು ಶಾಸಕರಾಗಿ ನನಗೆ ಹೇಗೆ ಪರಿಚಯ, ಅದಕ್ಕಿಂತ ಮೊದಲು ನಮಗೆ ಒಳ್ಳೆ ಸ್ನೇಹಿತರಾಗಿ ಪರಿಚಯ, ಶಾಸಕರ ಜೊತೆಯಲ್ಲೇ ಇದ್ದವರು. ಶಾಸಕರಾಗುವುದಕ್ಕೆ ಮೊದಲು ನಾನು ಪತ್ರಕರ್ತನಾಗಿ ಜೊತೆಗಿದ್ದವರು ನಾವು. ಸೊ ಒಂದೊಳ್ಳೆಯ ಸಮಯವನ್ನು ಕಹಳೆನಿಸ್ಗೋಸ್ಕರ ಕೊಟ್ಟಿದ್ದೀವಿ. ನಿಮ್ಮ ಉಪ್ಪಿನಂಗಡಿ ದೇವಸ್ಥಾನ ನೀವು ಅತ್ಯಂತ ನಿಮಗೆ ಆಸಕ್ತಿ ಇದ್ದಂತ 352 ಕೋಟಿ ರೂಪಾಯಿದ ಪ್ರಾಜೆಕ್ಟ್ ಆಗಿದೆ. ದೇವರ ದಯೆಯಲ್ಲಿ ಕ್ಯಾಬಿನೆಟ್ ಒಂದು ಪಾಸ್ ಆಗ್ಲಿಕ್ಕೆ ಇದೆ. ಅದಾದ್ರೆ ಉಪ್ಪಿನಂಗಡಿ ದೇವಸ್ಥಾನ ಕೂಡ ಒಳ್ಳೆ ಕ್ಷೇತ್ರವಾಗಿ ಮೂಡಿ ಬರ್ತದೆ. ಕರೆಕ್ಟ್. ಅನೇಕ ವಿಚಾರಗಳನ್ನು ಮಾತಾಡಿದ್ರಿ. ಬಿಡುವಿಲ್ಲದ ಈ ಕಾರ್ಯಕ್ರಮದ ಬ್ಯುಸಿಯ ನಡುವೆ ಕೂಡ ನಮಗೆ ಸಮಯ ಕೊಟ್ಟಿದ್ದೀರಿ, ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದೀರಿ. ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಪ್ರೀತಿ ಇರಲಿ. ಎಲ್ಲೋ ಒಂದು ಸಿಕ್ಕಿದ್ರೆ ಪುಣ್ಯ ಅಂತ ಹೇಳುವಂಥ ಬದುಕು, ತಂದೆ ಮಾಸ್ಟ್ರು, ಜ್ಯೂಸ್ ಮಾಡ್ತಾ ಇದ್ದಂಥ ವ್ಯಕ್ತಿ, ಇವತ್ತು ಪ್ರತಿಷ್ಠಿತ ಕಂಪನಿಗಳ ಡೀಲರ್ಶಿಪ್ ಅಶೋಕ್ ರೈ. ರಾಜಕೀಯದಲ್ಲಿ ದುಡ್ಡು ಮಾಡಲಿಕ್ಕೆ ಅಂತ ನಾನು ಮತ್ತು ರಾಜಕೀಯಕ್ಕೆ ಬಂದೆ. ಸ್ಮೈಲ್ ಬರಬೇಕಿದ್ರೆ 25 ಕೋಟಿ ಆತ್ಮೀಯ ಸ್ನೇಹಿತರುಗಳೆಲ್ಲ ಬಿಜೆಪಿಯವರೇ, ಕಾಂಗ್ರೆಸ್ನವರಿಗಿಂತ ಹೆಚ್ಚು ಬಿಜೆಪಿಯಲ್ಲಿದ್ದಾರೆ ಅನ್ನೋ ಚರ್ಚೆ. ನಾನು ಬಿಜೆಪಿಯಲ್ಲಿ ಇದ್ದವರನ್ನು ಯಾರು ಕೂಡ ವಿರೋಧ ಮಾಡಿಕೊಂಡಿಲ್ಲ. ಅವರು ನನ್ನ ಆತ್ಮೀಯರೇ, ಯಾರಿಗೂ ತೊಂದರೆ ಮಾಡಿದವನಲ್ಲ. ಆದರೆ ನನ್ನಿಂದ ಸಹಾಯ ಇಲ್ಲದ್ರೆ ನನ್ನ ಅಷ್ಟಕ್ಕೆ ಕಾಲೇಜಲ್ಲಿ ಹೋಗಲಿಲ್ಲ. ಬಹುಶಃ ಮುಂದಿನ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ್ರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕಿತ್ತು ಅಂತಾದ್ರೆ ಅಶೋಕ್ ರೈಗಳಿಗೆ ಕಾಂಗ್ರೆಸ್ನಲ್ಲಿ ಕಷ್ಟ ಆಗಲಿಕ್ಕೆ, ಕೋಳಿ ಅಂಕಕ್ಕೆ ಹೋಗೋ ಎದುರಿನ ಕೋಳಿಯನ್ನು ನೋಡ್ಲಿಕ್ಕಿಲ್ಲ, ಹಿಂದೆ ಎಲ್ಲ ಹೇಗೂ
ಅವರು ಮಂಗ ಮಾಡಿ ಯಾವ್ದು ಮಾಡಿಕೊಂಡು ಊಟ ಹಾಕ್ಲಿಕ್ಕೆ. ನಾನು ಹಿಂದುತ್ವಕ್ಕೆ ಕೊಟ್ಟ ಕೊಡುಗೆ ಯಾರು ಕೊಡಲಿಲ್ಲ ಬಿಡಿ. ಅಶೋಕ್ ರೈಗಳು ಮತ್ತು ಅಶೋಕ್ ರೈಗಳ ಮಗ ಸಂಘದ ಗಣವೇಶದಲ್ಲಿ ಭಾರಿ ಚಂದ ಕಾಣ್ತಾರೆ. ಆದರೂ ಆ ಸಂದರ್ಭದಲ್ಲಿ ಕಲಿತ RSSನ ಪ್ರಾರ್ಥನೆ ನೆನಪಿದ್ದು ಕಲ್ತದನ್ನು ಯಾರಾದರೂ ಮಾಡಿದ್ದಾರೆ. ನಾಳೆ ಇನ್ನೇನೋ ರಾಜಕೀಯ ವ್ಯತಿರಿಕ್ತಗಳಾಯಿತು ಅಂತಂದರೆ ಅಶೋಕ್ ರೈಗಳು DK ಶಿವಕುಮಾರ್ ಅವ್ರ ಜೊತೆಗೆ ಇರ್ತಾರೆ, ಸಿದ್ದರಾಮಯ್ಯ ಅವ್ರ ಜೊತೆಗೆ ಇರ್ತಾರೆ? ನಾನು ಪಕ್ಷದ ಜೊತೆ ಇರ್ತೀನಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.